ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ರಿಯಾಜ್ ಕೃಷ್ಣ ಓಕೆ ಸಾರಿ ಒಂದು ವಿಡಿಯೋ ಮಾಡೋದಿತ್ತು ಅದಕ್ಕೆ ಸ್ವಲ್ಪ 10-15 ಮಿನಿಟ್ಸ್ ಗೆಟ್ ಲೇಟ್ ಓಕೆ ಗುಡ್ ಮಾರ್ನಿಂಗ್ ಓಕೆ ವಿಲ್ ಸ್ಟಾರ್ಟ್ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಪೊಲಿಟಿನ ಪ್ರಿಯಾಂಬಲ್ ಸಾಂವಿಧಾನಿಕ ಪ್ರಸ್ತಾವನೆ ಪೀಠಿಕೆಯನ್ನು ನೋಡಿದ್ವಿ ಪ್ರತಿಯೊಂದು ಟರ್ಮ್ ಪ್ರತಿಯೊಂದು ಏನು ಪದಗಳಿದಾವೆ ಸಂವಿಧಾನದಲ್ಲಿ ಅದರ ಅರ್ಥ ಅದರ ಮೂಲ ಅದು ಹೇಗೆ ಬಂತು ಅನ್ನೋದನ್ನ ಪ್ರತಿಯೊಂದನ್ನು ನೋಡಿದ್ವಿ ಅಲ್ವಾ ಸೊ ಈ ಒಂದು ಕ್ಲಾಸ್ ಅಲ್ಲಿ ನಾವು ಸೇಲಿಯಂಟ್ ಫೀಚರ್ಸ್ ಅಂದ್ರೆ ಸಂವಿಧಾನದ ಗುಣಲಕ್ಷಣಗಳು ಅಥವಾ ಸಂವಿಧಾನದ ಲಕ್ಷಣಗಳು ಅಂತಾನು ನೀವು ಕರಿಬಹುದು ಸಂವಿಧಾನದ ಲಕ್ಷಣಗಳು ಅಂತಾನು ಏನ್ ಮಾಡಬಹುದು ಕರಿಬಹುದು ಸೇಲಿಯಂಟ್ ಫೀಚರ್ಸ್ ಅಂತ ನಾವು ಇದನ್ನ ಹೇಳ್ತೀವಿ ಓಕೆ ಸೊ ಏನು ಸಂವಿಧಾನದ ಲಕ್ಷಣಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾವು ಪ್ರತಿಯೊಂದನ್ನು ಈಗ ನೋಡೋಣ ಸ್ನೇಹಿತರೆ ಫಸ್ಟ್ ಏನ್ ನೋಡಿದ್ವಿ ಐತಿಹಾಸಿಕ ಹಿನ್ನೆಲೆ ಅಲ್ವಾ ಸಂವಿಧಾನ ಯಾವ ತರ ಬೆಳೆದು ಬಂತು ಯಾವ್ಯಾವ್ದು ಬ್ರಿಟಿಷರ ಕಾಲದ ಕಾಯ್ದೆಗಳಿತ್ತು ಏನು ಎಂತ ಅನ್ನೋದನ್ನ ನೋಡಿದ್ವಿ ಅದಾದ್ಮೇಲೆ ಸಂವಿಧಾನ ರಚನೆ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ರಚನೆ ಅಂದ್ರೆ ಯಾವ ದೇಶದಿಂದ ಏನನ್ನ ಎರವಲನ್ನು ಪಡೆದ್ವಿ ಯಾವ ಆಕ್ಟ್ ಬ್ರಿಟಿಷರ ಆಕ್ಟ್ ಇಂದ ಏನೇನ್ ತಗೊಂಡ್ವಿ 1935 ಇಂದ ಏನೇನ್ ತಗೊಂಡ್ವಿ ಓಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಯಾವ ತರ ಇತ್ತು ನಮ್ಮ ಸಂವಿಧಾನ ಯಾವತ್ತು ಅಳವಡಿಸ್ಕೊಂಡ್ವಿ ಯಾವತ್ತು ಇಂಪ್ಲಿಮೆಂಟ್ ಮಾಡಿದ್ವಿ ಓಕೆ ಮತ್ ಅದೇ ತರ ರಾಷ್ಟ್ರ ಧ್ವಜವನ್ನ ರಾಷ್ಟ್ರಗೀತೆಯನ್ನ ರಾಷ್ಟ್ರದ ಹಾಡನ್ನ ಅಂದ್ರೆ ನ್ಯಾಷನಲ್ ಸಾಂಗ್ ನ್ಯಾಷನಲ್ ಆಂಥಮ್ ನ್ಯಾಷನಲ್ ಫ್ಲಾಗ್ ಅನ್ನ ಯಾವತ್ತು ಅಡಾಪ್ಟ್ ಮಾಡ್ಕೊಂಡ್ವಿ ಪ್ರಿಯಾಂಬಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ವಿ ಪ್ರತಿಯೊಂದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಯಾವ್ಯಾವ ಕಮಿಟಿಗಳಿತ್ತು ಯಾವ್ಯಾವ ಕಮಿಟಿಗಳ ಚೇರ್ಮನ್ ಯಾರಿದ್ರು ಇದು ನೋಟ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ ನಿಮ್ಗೆ ಅಲ್ವಾ ಸೊ ಯಾವ್ಯಾವ ಕಮಿಟಿ ಯಾರ್ಯಾರು ಚೇರ್ಮನ್ ಇದ್ರು ಪ್ರಶ್ನ ಸರ್ಕಾರದ್ದು ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಮಂತ್ರಿಗಳಿದ್ರು ಅಲ್ವಾ ಅದೆಲ್ಲ ಕೇಳ್ತಾರೆ ಗ್ರೂಪ್ ಸಿ ನಲ್ಲಿ ಅದು ಫೇವರೇಟ್ ಓಕೆ ಸೊ ನೋಡಿದ್ವಿ ಇದೆಲ್ಲ ನಮ್ಮ ಸಂವಿಧಾನ ರಚನೆ ಆಯ್ತು ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ್ವಿ ಜನವರಿ 26 ಇಂಪ್ಲಿಮೆಂಟ್ ಮಾಡಿದ್ವಿ ನವೆಂಬರ್ 26 ಏನು ಅಡಾಪ್ಟ್ ಮಾಡ್ಕೊಂಡ್ವಿ ಎಲ್ಲ ಆಯ್ತು ಅಲ್ವಾ ಸೊ ಇದಾದ್ಮೇಲೆ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಏನೇನ್ ಲಕ್ಷಣಗಳನ್ನ ಹೊಂದಿದೆ ಏನೇನ್ ಫ್ಯೂಚರ್ಸ್ ಇದೆ ನಮ್ಮ ಸಂವಿಧಾನದ್ದು ಅನ್ನೋದನ್ನ ತಿಳ್ಕೋಬೇಕು ಇಲ್ಲಿಂದ ಹೇಳಿಕೆಯ ರೂಪದಲ್ಲಿ ಅಥವಾ ಅನಾಲಿಟಿಕಲ್ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬಂದಿದೆ KNL ಕೇಳ್ತಾ ಇದ್ದೇನೆ ಇದ್ರ ಮೇಲೆ ಇತ್ತೀಚೆಗೆ ಓಕೆ KNL ಇದರ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಓಕೆ ಸೊ ಹೀಗಾಗಿ ನನಗೆ ಏನು ಇದು ಇಂಪಾರ್ಟೆಂಟ್ ಮೊದಲನೇ ಲಕ್ಷಣ ಏನು ನಮ್ಮ ಸಂವಿಧಾನದ್ದು ಇದೊಂದು ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನ ಲೆಂಥಿಯಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಏನು ಲೆಂಥಿಯಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಅತಿ ದೊಡ್ಡ ಲಿಖಿತ ಸಂವಿಧಾನ ಗೊತ್ತಾಯ್ತಲ್ವಾ ಇದು ಅತಿ ದೊಡ್ಡ ಲಿಖಿತ ಸಂವಿಧಾನ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಇಷ್ಟು ದೊಡ್ಡದು ಲಿಖಿತ ಸಂವಿಧಾನ ಓಕೆ ಇದು ನಮ್ದು ಅತಿ ದೊಡ್ಡದ್ದು ಅದಕ್ಕೆ ಇದೇನು ನಮ್ದೊಂದು ವಿಶಿಷ್ಟವಾದಂತ ಇದೊಂದು ಲಕ್ಷಣ ಪ್ರಸ್ತುತ ಎಷ್ಟು ವಿಧಿಗಳಿದಾವೆ 470ಕ್ಕೂ ಹೆಚ್ಚು ವಿಧಿಗಳಿದಾವೆ ಓಕೆ 25 ಪಾರ್ಟ್ಸ್ ಇದೆ ಭಾಗಗಳು 470ಕ್ಕೂ ಹೆಚ್ಚು ವಿಧಿಗಳು ಸುಮಾರು 25 ಭಾಗಗಳು ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ 12 ಅನುಸೂಚಿ ಶೆಡ್ಯೂಲ್ಸ್ 12 ಶೆಡ್ಯೂಲ್ಸ್ ಇದೆ ಅನುಸೂಚಿಗಳಿದಾವೆ ಈ 12 ಶೆಡ್ಯೂಲ್ ಡೋಂಟ್ ವರಿ 12 ಶೆಡ್ಯೂಲ್ ಗಳನ್ನ ಇನ್ ಡೀಟೇಲ್ ಆಗಿ ನಿಮಗೆ ನೋಟ್ಸ್ ಅನ್ನ ಕೊಡ್ತೀವಿ ಲಾಸ್ಟ್ ಅಲ್ಲಿ ಅಲ್ಲಲ್ಲಿ ಶೆಡ್ಯೂಲ್ ಯಾವ್ದು ಬರುತ್ತಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ 12 ಶೆಡ್ಯೂಲ್ ಎಕ್ಸ್ಕ್ಲೂಸಿವ್ಲಿ 12 ಶೆಡ್ಯೂಲ್ ಸಪರೇಟ್ ಆಗಿ ಕೊಡ್ತೀನಿ ಅದೇ ರೀತಿಯಾಗಿ ಓದಬೇಕು ಈ ರೀತಿಯಾಗಿ ಯಾವುದೇ ಕ್ಲಾಸ್ ಅಲ್ಲಾಗ್ಲಿ 12th ಶೆಡ್ಯೂಲ್ ಅಂತಾನೆ ಸಪರೇಟ್ ಆಗಿ ಕೊಡೋದು ಅಮೆಂಡ್ಮೆಂಟ್ಸ್ ಗಳನ್ನ ಸಪರೇಟ್ ಆಗಿ ಕೊಡೋದು ಜಜ್ಮೆಂಟ್ ಗಳನ್ನ ಸಪರೇಟ್ ಆಗಿ ಕೊಡೋದು
ರೇರೆಸ್ಟ್ ಆಫ್ ರೇರ್ ಕೊಡುವಂಥದ್ದು ಯಾವುದೇ ಕ್ಲಾಸಲ್ಲಿ ನೋಟ್ಸ್, ಬಿಕಾಸ್ ನಾನು ಕೊಡ್ತೀನಿ, ಅದನ್ನ ಓದ್ಕೊಳ್ಳಿ. ಈಗಲ್ಲ, ಲಾಸ್ಟಲ್ಲಿ ಕೊಡ್ತೀನಿ. ಓಕೆ, ಯಾವ್ಯಾವ ಶೆಡ್ಯೂಲ್ ಅಲ್ಲಿ ಏನೇನಿದೆ ಹೇಳ್ತೀನಿ ನಾನು ಆಮೇಲೆ ಕ್ಲಾಸಸ್ ಬಂದಾಗ ಅಲ್ಲೆಲ್ಲ ಹೇಳ್ತೀನಿ, ಡೋಂಟ್ ವರಿ. ಬಟ್ ಒಂದೇ ಕಡೆ ಇರ್ಬೇಕು ಎಲ್ಲಾನು. 12 ಶೆಡ್ಯೂಲ್ ಒಂದೇ ಕಡೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ವಿಷಯಗಳೆಲ್ಲ ಒಂದೇ ಕಡೆ. ಓಕೆ, ಅಮೆಂಡ್ಮೆಂಟ್ಗಳು, ತಿದ್ದುಪಡಿಗಳೆಲ್ಲ ಒಂದೇ ಕಡೆ, ಪ್ರಮುಖ ತಿದ್ದುಪಡಿಗಳು ಇವೆಲ್ಲ ಒಂದು ಡಾಕ್ಯುಮೆಂಟ್. ಅದನ್ನ ರಿವೈಸ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿಂದ 1-2 ಪ್ರಶ್ನೆಗಳು ಬಂದೇ ಬರುತ್ತೆ. ಇಷ್ಟು ದೊಡ್ಡದು ನಮ್ಮ ಸಂವಿಧಾನ, ಇಷ್ಟು ದೊಡ್ಡದು ಅಂತ ಹೇಳಿದೆ, ಅತಿ ದೊಡ್ಡದು. ಕಾರಣ ಏನಪ್ಪಾ ಇದಕ್ಕೆ ಇಷ್ಟು ದೊಡ್ಡದಾಗಿರಕ್ಕೆ? ಸಂವಿಧಾನ ಇಷ್ಟು ದೊಡ್ಡದಾಗಿದೆ ಯಾಕೆ? ಕಾರಣ ಏನು ಇಷ್ಟು ದೊಡ್ಡದಾಗಕ್ಕೆ? ಒಂದು, ನಮ್ಮ ಭೌಗೋಳಿಕ ವೈವಿಧ್ಯತೆ, ಜೋಗ್ರಫಿಕಲ್ ಏನು ಡೈವರ್ಸಿಟಿ, ಭೌಗೋಳಿಕ, ಆಮೇಲೆ ಸಾಂಸ್ಕೃತಿಕ, ಆಮೇಲೆ ಸಾಮಾಜಿಕ. ಓಕೆ, ಕಲ್ಚರಲ್ ಡೈವರ್ಸಿಟಿ, ಸಾಂಸ್ಕೃತಿಕ ಡೈವರ್ಸಿಟಿ ಏನು ವೈವಿಧ್ಯತೆ ಇದೆ, ಸಾಮಾಜಿಕ ವೈವಿಧ್ಯತೆ, ಸೋಷಿಯಲ್ ಡೈವರ್ಸಿಟಿ ಅಂದ್ರೆ ಅಷ್ಟು ಧರ್ಮಗಳು, ಅಷ್ಟು ಜಾತಿಗಳು, ಅಷ್ಟು ಜನಾಂಗಗಳು, ಅಷ್ಟು ಭಾಷೆಯನ್ನ ಮಾತಾಡುವಂತವ್ರು ಇದಾರಲ್ವಾ. ಅದೇ ತರ ಭೌಗೋಳಿಕವಾಗಿನು ಕರ್ನಾಟಕ ಇದ್ದಂಗೆ ಮಹಾರಾಷ್ಟ್ರ ಇಲ್ಲ, ಮಹಾರಾಷ್ಟ್ರ ಇದ್ದಂಗೆ ಡೆಲ್ಲಿ ಇಲ್ಲ, ಡೆಲ್ಲಿ ಇದ್ದಂಗೆ ಈಶಾನ್ಯ ರಾಜ್ಯಗಳು, ನಾರ್ತ್ ಈಸ್ಟ್ ಇಲ್ಲ, ನಾರ್ತ್ ಈಸ್ಟ್ ಇದ್ದಂಗೆ ಕಾಶ್ಮೀರ್ ಇಲ್ಲ ಅಲ್ವಾ. ಎಲ್ಲವೂ ಅದರದೇ ಆದ ಒಂದಿಷ್ಟು ವೈವಿಧ್ಯತೆಯನ್ನು ಹೊಂದಿದೆ. ಭಾಷೆಯ ರೂಪದಲ್ಲಾಗಿರ್ಬೋದು, ಅಂದ್ರೆ ಲ್ಯಾಂಗ್ವೇಜ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಡಿಫ್ರೆಂಟ್ ಇದೆ. ಅದಕ್ಕೆ ಆ ರೀಜನ್ ಇದಕ್ಕೆ ಒಂದಿಷ್ಟು ಒಗ್ಗಬೇಕು, ಆ ಜನಾಂಗಕ್ಕೆಲ್ಲ ಹೆಲ್ಪ್ ಆಗ್ಬೇಕು ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಇದು ಒಂದು ಸಂವಿಧಾನವನ್ನ ಅಷ್ಟು ಲೆಂದಿ ಆಗಿದೆ. ಪ್ರತಿಯೊಂದು ಸೆಕ್ಷನ್ಗೂ, ಪ್ರತಿಯೊಂದು ವ್ಯವಸ್ಥೆಗೇನು ಅದಕ್ಕೆ ಆದಂತ ಒಂದಿಷ್ಟು ವಿಷಯಗಳನ್ನ ನಾವು ಹಂಚಿಕೆಯನ್ನ ಮಾಡಿದೀವಿ. ಅದರದೇ ಅಂತ ಒಂದಿಷ್ಟು ಏನೋ ಆಪ್ಷನ್ಸ್ ಅನ್ನ ಸಂವಿಧಾನದಲ್ಲಿ ಸೇರಿಸಿದೀವಿ. ಅದಕ್ಕೋಸ್ಕರ ನಮ್ದೇನು ಇದು ದೊಡ್ಡದಿದೆ. ಮೋರ್ ಓವರ್ ಎಲ್ಲ ಅದಕ್ಕಿಂತ ಹೆಚ್ಚಿಗೆ ನಾವು ಇನ್ನೊಂದು ಏನ್ ಮಾಡ್ಕೊಂಡಿದೀವಿ, 1935 ಕಾಯ್ದೆಯಲ್ಲಿರುವಂತ ಆಲ್ಮೋಸ್ಟ್ 100% ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನ ನಾವು ನಮ್ಮ ಒಂದು ಸಂವಿಧಾನಕ್ಕೆ ಸೇರಿಸ್ಕೊಂಡಿದೀವಿ. ಎಲ್ಲಿಂದ? 1935 ಕಾಯ್ದೆಯಲ್ಲಿರುವಂತಹ ಎಲ್ಲ ವಿಷಯಗಳನ್ನ ನಾವು ನಮ್ಮ ಸಂವಿಧಾನದಲ್ಲಿ ಸೇರಿಸ್ಕೊಂಡಿದೀವಿ. ಓಕೆ, ಒಂದ್ ಸೆಕೆಂಡ್ ಐ ವಿಲ್ ಜಸ್ಟ್ ಒನ್. ಗೊತ್ತಾಯ್ತಾ? ಇದು ಏನು 1935ರಿಂದ ತಗೊಂಡು ಬಂದಿರೋದ್ರಿಂದ ಏನಾಗಿದೆ, ಇದು ದೊಡ್ಡದಾಗಿದೆ. ಅದೇ ರೀತಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ವಕೀಲರು, ಕಾನೂನು ತಜ್ಞರು ತುಂಬಾ ಜನ ಇದ್ರು, ಇನ್ಕ್ಲೂಡಿಂಗ್ ಯಾರು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೇರಿದಂತೆ ಅನೇಕ ಕಾನೂನು ತಜ್ಞರು, ವಕೀಲರಿದ್ರು. ಅವರ ಎಲ್ಲ ವಿಚಾರಧಾರೆಗಳನ್ನ ಸಂವಿಧಾನದಲ್ಲಿ ಹಾಕಿದ್ದಾರೆ. ಇನ್ನೂ ಒಂದ್ ಯಾಕೆ ದೊಡ್ಡದಿದೆ ಅಂತಂದ್ರೆ, ಪ್ರಮುಖ ರೀಸನ್ ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಬೇಕು. ಏನಪ್ಪಾ ಅಂತಂದ್ರೆ, ರಾಜ್ಯ ಮತ್ತು ಕೇಂದ್ರ ಈ ಎರಡಕ್ಕೂ ಒಂದೇ ಸಂವಿಧಾನ. ಓಕೆ, ಇಂಪಾರ್ಟೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ನಮ್ದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ನಮ್ಮ ಭಾರತ ರಚನೆ ಯಾವ ತರ ಇದೆ, ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ. ಇಲ್ಲೇ ನೆನ್ಪಿಟ್ಕೊಳ್ಳಿ, ಇಲ್ಲೇ ಒಕ್ಕೂಟ ವ್ಯವಸ್ಥೆನೇ ಹೇಳ್ಬಿಡ್ತಾ ಇದೀನಿ ಅಲ್ಲೇ. ನಮ್ಮ ಒಕ್ಕೂಟ ವ್ಯವಸ್ಥೆ ಯಾವ ತರ ಇದೆ, ಫೆಡರಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಅದನ್ನ ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ, ಅಥವಾ ಫೆಡರಲ್ ಸ್ಟ್ರಕ್ಚರ್. ನಮ್ದು ಯಾವ ತರ ಇದೆ, ಯೂನಿಯನ್ ಆಫ್ ಸ್ಟೇಟ್ಸ್. ಯಾಕೆ ಅಂತಂದ್ರೆ, ರಾಜ್ಯ ಮತ್ತು ಕೇಂದ್ರಕ್ಕೆ ಒಂದೇ ಸಂವಿಧಾನ ಇದೆ. ಅನ್ಲೈಕ್ US, ಅಮೆರಿಕದಲ್ಲಿ ಯಾವ ತರ ಇದೆ, ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೇರೆ, ರಾಜ್ಯಗಳಿಗೆ ಬೇರೆ ಸಂವಿಧಾನ. ಅಲ್ಲಿ ಡ್ಯುವೆಲ್ ಸಿಟಿಜನ್ಶಿಪ್, ಎರಡೆರಡು ಇದು ಇದೆ, ನಾಗರಿಕತೆ. ಏನು ಸಿಟಿಜನ್ಶಿಪ್ ಅಲ್ಲಿ ಎರಡೆರಡಿದೆ. ಇಲ್ಲಿ ನಮ್ದು ಒಂದೇ, ರಾಜ್ಯ ಕೇಂದ್ರಕ್ಕೆ ಒಂದೇ ಏನು ಸಿಟಿಜನ್ಶಿಪ್. ಓಕೆ, ಒಂದೇ ಸಂವಿಧಾನ. ಹೀಗಾಗಿ ರಾಜ್ಯಗಳು ನಾನು ಕೇಂದ್ರವನ್ನ ಬಿಟ್ಟು ನಂದೇ ಒಂದು ಸಪರೇಟ್ ರಾಜ್ಯ ಮಾಡ್ಕೋತೀನಿ, ನಂದೇ ಸಪರೇಟ್ ಸಂವಿಧಾನ ಮಾಡ್ಕೋತೀನಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ದೇನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ, ಫಸ್ಟಿಗೆ ಕೇಂದ್ರ ಸರ್ಕಾರ ಆಗಿದೆ,
ಅದ ಫಸ್ಟ್ ದೇಶ ಆಗಿದೆ, ಕೇಂದ್ರ ಸರ್ಕಾರಕ್ಕಿಂತ ಫಸ್ಟ್ ದೇಶ ಆಗಿದೆ, ಆಮೇಲೆ ರಾಜ್ಯಗಳನ್ನ ನಾವು ಮಾಡ್ಕೊಂಡಿದೀವಿ. ದಿಸ್ ಇಸ್ ದಿ ಮೀನಿಂಗ್. ಅಮೆರಿಕದಲ್ಲಿ ಮೊದಲು ರಾಜ್ಯಗಳು ಹುಟ್ಕೊಂಡಿದಾವೆ, ಅವರೆಲ್ಲ ಸೇರಿ ಯುನೈಟೆಡ್ ಸ್ಟೇಟ್ಸ್ ಅಂತ ಅವರೇ ಸೇರ್ಕೊಂಡು ಮಾಡಿರೋದು. ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, US. ಗೊತ್ತಾಯ್ತಲ್ವಾ? ಅದು ಏನು? ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ ಅದನ್ನ. ಫೆಡರೇಷನ್ ಆಫ್ ಸ್ಟೇಟ್ಸ್ ಯಾವುದು? USA. ಅಲ್ಲಿ ಡ್ಯುವೆಲ್ ಸಿಟಿಜನ್ಶಿಪ್ ಇದೆ. ಇದು ಇಂಪಾರ್ಟೆಂಟ್ ಅಪ್ಪ, ನೆನ್ಪಿಟ್ಕೊಳ್ಳಿ. ಡ್ಯುವೆಲ್ ಸಿಟಿಜನ್ಶಿಪ್ ಇದೆ, ಎರಡೆರಡು ಸಿಟಿಜನ್ಶಿಪ್ ಇದೆ, ಕೇಂದ್ರಕ್ಕೊಂದು ರಾಜ್ಯಕ್ಕೊಂದು. ಆಮೇಲೆ ಡ್ಯುವೆಲ್ ಕಾನ್ಸ್ಟಿಟ್ಯೂಷನ್ ಇದೆ, ಕೇಂದ್ರಕ್ಕೊಂದು ಬೇರೆನೇ ಇದೆ, ರಾಜ್ಯಕ್ಕೊಂದು ಬೇರೆನೇ ಇದೆ. ಅದಕ್ಕೆ ಅದೇನು ಫೆಡರೇಷನ್ ಆಫ್ ಸ್ಟೇಟ್ಸ್. ಯಾವಾಗ ಬೇಕಾದ್ರೂ ಆ ದೇಶ ಬಿಟ್ಟು ಬೇರೆ ದೇಶವನ್ನು ಮಾಡ್ಕೋಬಹುದು, ಆ ಅವಕಾಶ ಅಲ್ಲಿ ಇದೆ. ಓಕೆ, ಗೊತ್ತಾಯ್ತಾ? ಒಂದನೇ ಫೀಚರ್ ಏನಪ್ಪಾ? ಲೆಂದಿಯೆಸ್ಟ್ ಕಾನ್ಸ್ಟಿಟ್ಯೂಷನ್, ಅತಿ ದೊಡ್ಡ ಲಿಖಿತ ಸಂವಿಧಾನ. ಎರಡನೇದ್ದು ನಮ್ದು ವಿವಿಧ ಮೂಲಗಳಿಂದ ನಾವೇನ್ ಮಾಡಿದೀವಿ? ಸಂವಿಧಾನಿಕ ಅಂಶಗಳನ್ನ, ಎರವಲನ್ನ ಪಡೆದಿದ್ದೀವಿ. ಡ್ರಾನ್ ಫ್ರಾಮ್ ವೇರಿಯಸ್ ಸೋರ್ಸಸ್, ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಇದರಿಂದ ನಾವೇನ್ ಮಾಡಿದೀವಿ? ಎರವಲನ್ನ ಪಡೆದಿವಿ. ಒಂದನೇದ್ದು ಯಾವ್ದಪ್ಪ? ನಂದು ಮೇಜರ್ ತಗೊಂಡಿರೋದು ನಾನು ಎಲ್ಲಿಂದ? 1935 ಕಾಯ್ದೆ ಆಕ್ಟ್. ಇಲ್ಲಿಂದ ನಾನು ಏನ್ ಮಾಡಿದೀನಿ? ವಿಷಯಗಳನ್ನ ತಗೊಂಡಿದ್ದೀನಿ. ಒಂದಿಷ್ಟು ಫಿಲಾಸಫಿಕಲ್ ಪಾರ್ಟ್ ಅಂತ ಬರುತ್ತೆ, ಅಂದ್ರೆ ತಾತ್ವಿಕ ಭಾಗ, ತಾತ್ವಿಕ ಅಂಶಗಳು ಅಂತ ಹೇಳ್ತೀನಿ. ತಾತ್ವಿಕ ಅಂಶಗಳಂತ ಬಂದಾಗ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು, DPSP ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇವೆರಡೂ ಏನು? ತಾತ್ವಿಕ ಅಂಶಗಳು. ಫಿಲಾಸಫಿಕಲ್ ಏನು ಪಾರ್ಟ್ ಅಂತ ಹೇಳ್ತೀನಿ ಇದಕ್ಕೆ, ಫಿಲಾಸಫಿಕಲ್ ಪಾರ್ಟ್. ಮೂಲಭೂತ ಹಕ್ಕನ್ನ ಎಲ್ಲಿಂದ ತಗೊಂಡಿದೀವಪ್ಪ ನಾವು? ಹೇಳಿದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಂಪಾರ್ಟೆಂಟ್. ಮೂಲಭೂತ ಹಕ್ಕನ್ನ ಎಲ್ಲಿಂದ ತಗೊಂಡಿದೀವಿ ಗೊತ್ತಿದ್ರೆ ಕಮೆಂಟ್ ಹಾಕಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಎಲ್ಲಿಂದ ತಗೊಂಡಿದೀವಿ ಮೂಲಭೂತ ಹಕ್ಕನ್ನ? USA ಅಲ್ವಾ, ಅಮೆರಿಕದಿಂದ ತೆಗೆದುಕೊಂಡಿದ್ದೀವಿ. DPSP ನ ಐರ್ಲೆಂಡ್ ಇಂದ ತೆಗೆದುಕೊಂಡಿದ್ದೀವಿ ಈ ತಾತ್ವಿಕ ಅಂಶಗಳನ್ನ. ಇನ್ನೊಂದು ಬರುತ್ತೆ ಪೊಲಿಟಿಕಲ್ ಪಾರ್ಟ್ ಅಂತ ಬರುತ್ತೆ. ಪೊಲಿಟಿಕಲ್ ಪಾರ್ಟ್ ಅಂದ್ರೆ ರಾಜಕೀಯ ಅಂಶಗಳನ್ನ. ಈ ರಾಜಕೀಯ ಅಂಶಗಳನ್ನ ಎಲ್ಲಿಂದ ತೆಗೆದುಕೊಂಡಿದೀವಿ ನಾವು? ನಮ್ದು ಎಸ್ಪೆಷಲಿ ರಾಜಕೀಯ ಪಾರ್ಟ್. ಇದು ಏನಿದೆ ನಮ್ದು? ಕ್ಯಾಬಿನೆಟ್. ನಮ್ದು ಪೊಲಿಟಿಕಲ್ ಯಾವ ತರ ಇದೆ? ಕ್ಯಾಬಿನೆಟ್ ಏನ್ ಡಿಸಿಷನ್ ತಗೊಳುತ್ತೋ ಅದೇ ಫೈನಲ್ ಅಲ್ವಾ ನಮ್ಮಲ್ಲಿ. ಇನ್ನೊಂದು ಕ್ಯಾಬಿನೆಟ್ ಇದೆ ನಮ್ದು ಪಾರ್ಲಿಮೆಂಟರಿ ಫಾರಮ್ ಆಫ್ ಗೌರ್ಮೆಂಟ್, ಸಂಸದೀಯ ವ್ಯವಸ್ಥೆ. ಏನು? ಪಾರ್ಲಿಮೆಂಟರಿ ಫಾರಮ್ ಆಫ್ ಗೌರ್ಮೆಂಟ್, ಸಂಸದೀಯ ವ್ಯವಸ್ಥೆ ನಮ್ದು. ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡು ಸದನಗಳನ್ನ ಒಳಗೊಂಡಿರುವಂತಹ ವ್ಯವಸ್ಥೆ. ಓಕೆ, ಇದನ್ನ ಎರಡೂ ಎಲ್ಲಿಂದ ತಗೊಂಡಿದೀವಿ ನಾವು? UK, ಯುನೈಟೆಡ್ ಕಿಂಗ್ಡಮ್, ಅಲ್ಲಿಂದ ಇದನ್ನ ತಗೊಂಡಿದೀವಿ. ಓಕೆ, ಸೊ ಇನ್ನೊಂದು ಮೂರನೇ ಪಾಯಿಂಟ್, ಆಲ್ರೆಡಿ ಒಂದನೇ ಪಾಯಿಂಟ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿದೆ, ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ. ಫೆಡರೇಷನ್ ಸಿಸ್ಟಮ್ ವಿತ್, ಇದೇ ವರ್ಡ್ ನೆನ್ಪಿಟ್ಕೋಬೇಕು ನೀವು, ಕೀವರ್ಡ್ ಇದು, ಯುನಿಟರಿ ಬಯಾಸ್ ಅಂತಂದ್ರೆ ಏಕೀಕೃತ ಒಲವುಳ್ಳ ಒಕ್ಕೂಟ ವ್ಯವಸ್ಥೆ. ಫೆಡರೇಷನ್ ಇದೆ ಬಟ್ ಏಕೀಕೃತವಲ್ಲ. ಯುನಿಟರಿ ಬಯಾಸ್ ಯಾವ ಕಡೆ ಇದೆ? ಸೆಂಟ್ರಲ್ ಗೌರ್ಮೆಂಟ್. ಏಕೀಕೃತ ಒಲವು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ, ಹೆಚ್ಚಿನ ಒಲವು, ಹೆಚ್ಚಿನ ಒತ್ತು. ಗೊತ್ತಾಯ್ತಾ? ಮೂರನೇ ಲಕ್ಷಣ ಏನಿದೆ ಅಂತ. ಹೇಗೆ ಅಂತ ಕೇಳ್ತೀರಿ. ನಮ್ದು ರಾಜ್ಯಗಳ ಒಕ್ಕೂಟ. ಹೌದು, ನಮ್ದೇನಪ್ಪ? ರಾಜ್ಯಗಳ ಒಕ್ಕೂಟ ಅಂತಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್. ಹೌದು, ನಮ್ದು ಫೆಡರೇಷನ್ ಇದೆ, ನಮ್ದು ಏನು ಒಕ್ಕೂಟ ವ್ಯವಸ್ಥೆ ಇದೆ, ರಾಜ್ಯಗಳ ಒಕ್ಕೂಟ. ಅವಾಗಲೇ ಹೇಳಿದೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದ್ರೆ ಫಸ್ಟ್ ಕೇಂದ್ರ ಆಗಿದೆ, ಆಮೇಲೆ ರಾಜ್ಯಗಳನ್ನ ಇದಕ್ಕೆ ಸೇರ್ಸ್ಕೊಂಡಿದ್ದಾರೆ. ಮೊದಲು ದೇಶ ಕ್ರಿಯೇಟ್ ಆಗಿದೆ,
ಆಮೇಲೆ ಏನಾಗಿದೆ, ಈ ರಾಜ್ಯಗಳು ಸೇರ್ಕೊಂಡಿದ್ದಾವೆ. ಇದು ಇಂಪಾರ್ಟೆಂಟ್. ಓಕೆ, ಗೊತ್ತಾಯ್ತಾ? ಸೊ ಇದು ಹೌದು, ನಮ್ದು ಒಕ್ಕೂಟ ವ್ಯವಸ್ಥೆ ಇದೆ. ನಮ್ದು ಒಕ್ಕೂಟ ವ್ಯವಸ್ಥೆ ಇದೆ ಅಂದ್ರೆ ಫೆಡರೇಷನ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಫೆಡರೇಷನ್ ಸಿಸ್ಟಮ್ ಇದೆ, ಒಕ್ಕೂಟ ವ್ಯವಸ್ಥೆ ಇದೆ. ಈ ಒಕ್ಕೂಟ ವ್ಯವಸ್ಥೆ ಯಾವ ತರ ಇದೆ ಅಂತಂದ್ರೆ, ಒಂದಿಷ್ಟು ಏನು ರಾಜ್ಯಗಳಿಗೂ ಒಲವು ಇದೆ, ಬಟ್ ಜಾಸ್ತಿ ಒಲವು ಎಲ್ಲಿದೆ? ಯುನಿಟರಿ ಫೀಚರ್ಸ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಲವು ಜಾಸ್ತಿ. ನಮ್ದು ಫೆಡರೇಷನ್ ವಿತ್ ಯುನಿಟರಿ ಬಯಾಸ್ ಅಂದ್ರೆ ರಾಜ್ಯಗಳಿಗೆ ಅವುಗಳ ಹಕ್ಕುಗಳಿದಾವೆ, ರಾಜ್ಯಗಳಿಗೆ ಪ್ರಶಸ್ತಿ ಇದೆ, ಬಟ್ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒತ್ತು. ಅದೇನು? ಯುನಿಟರಿ ಫ್ಯೂಚರ್ ಅಥವಾ ಯುನಿಟರಿ ಬಯಾಸ್ ಅಂತ ಕರಿತೀವಿ. ಒಕ್ಕೂಟ ವ್ಯವಸ್ಥೆ ಇದೆ ನಮ್ದು. ಒಕ್ಕೂಟ ವ್ಯವಸ್ಥೆ ಅಂತ ಹೇಳಬೇಕು ಅಂತಂದ್ರೆ ಯಾವ ತರ ಹೇಳ್ತೀನಿ? ನಮ್ಮಲ್ಲಿ ಏನಿದೆಪ್ಪ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ಬೇಕಂತಂದ್ರೆ, ಒಂದು ಕೇಂದ್ರ ಸರ್ಕಾರ ಇದೆ, ಮತ್ತೆ ರಾಜ್ಯ ಸರ್ಕಾರ ಇದೆ. ರಾಜ್ಯಗಳಿಗೆ ಅದರದೇ ಆದ ಹಕ್ಕುಗಳಿದೆ, ರಾಜ್ಯ ಅದರದೇ ಆದ ಕಾನೂನುಗಳನ್ನ ರೂಪಿಸಬಹುದು. ಇದು ಒಂದನೇ ಲಕ್ಷಣ. ಅಂದ್ರೆ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು. ಇಲ್ಲೇ ನೋಟ್ ಮಾಡ್ಕೊಂಡ್ಬಿಡಿ, ಇಂಪಾರ್ಟೆಂಟ್. ಫೆಡರಲ್ ಸಿಸ್ಟಮ್ದು ಕೇಳಿದಾನೆ ಇದನ್ನ. ಯಾವ್ದ್ಯಾವ್ದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು ಅಂತ ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳಿದಾನೆ. KPSC ಗ್ರೂಪ್ ಸಿ ಮತ್ತೆ ಇದನ್ನು KE ನಲ್ಲೂ ಕೇಳಿದ್ದಾನೆ. ಫೆಡರಲ್ ಯಾವುದು? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಫೆಡರಲ್ ಫೀಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಯಾವುದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ ಅಂತ ಕೇಳಿದ 4 ಕೊಟ್ಬಿಟ್ಟು. ಇದು ಗೊತ್ತಿದ್ರೆ ನೀವು ಆರಾಮಾಗಿ ಹಾಕ್ಬೋದು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬಾಯ್ ಹಿಡಿಬೇಡಿ, ಕಂಠಪಾಠ ಮಾಡಬೇಡಿ, ಮಗ್ಗಪ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ಒಕ್ಕೂಟ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಇರುತ್ತೆ, ರಾಜ್ಯ ಸರ್ಕಾರ ಇರುತ್ತೆ ಅಲ್ವಾ? ಅದೇ ತರ ಏನಿದಾವೆ, 3 ಪಟ್ಟಿಗಳಿದಾವೆ. ಅಂದ್ರೆ 7ನೇ ಶೆಡ್ಯೂಲ್ ಅಲ್ವಾ? 3 ಪಟ್ಟಿಗಳಂತಂದ್ರೆ ಯಾವ್ದಪ್ಪ? 3 ಪಟ್ಟಿಗಳಂತಂದ್ರೆ ಯಾವ್ದು? ಒಂದು ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್, ಕೇಂದ್ರ ಪಟ್ಟಿ, ಸೆಂಟ್ರಲ್ ಲಿಸ್ಟ್, ಇನ್ನೊಂದು ಸಮವರ್ತಿ ಪಟ್ಟಿ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಅಂತ 3 ಇದೆ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, 3 ಪಟ್ಟಿಗಳಿದೆ. ಇದರಿಂದ ಕೂಡ ಏನು, ನಮ್ದು ಒಕ್ಕೂಟ ವ್ಯವಸ್ಥೆ ಇದೆ, ರಾಜ್ಯಕ್ಕೆ ಒಂದಿಷ್ಟು ಪ್ರಾಶಸ್ತ್ಯವನ್ನ ಕೊಡ್ತಾ ಇದೀವಿ, ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಹುದಾ? ರೈಟ್. ಸೊ ಇದು 2ನೇ ಲಕ್ಷಣ ಒಕ್ಕೂಟ ವ್ಯವಸ್ಥೆದ್ದು. 3ನೇ ಲಕ್ಷಣ ಏನು ಒಕ್ಕೂಟ ವ್ಯವಸ್ಥೆದ್ದು? ಸಂವಿಧಾನ ಸುಪರ್ಮಸಿ ಅಂದ್ರೆ ಸಂವಿಧಾನನೇ ಏನು? ಅಂತಿಮ, ಅದೇ ಪಾವಿತ್ರತೆ. ಸಂವಿಧಾನವೇ ಅಂತಿಮ ಅಥವಾ ಸಂವಿಧಾನವೇ ಪವಿತ್ರತೆ. ಸೂಪರ್ಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ರಾಜ್ಯಕ್ಕೆ ಏನಾದ್ರೆ ಒಂದಿಷ್ಟು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಸಂವಿಧಾನವನ್ನ ಏನ್ ಹೇಳ್ತೀನಿ? ಸೂಪರ್ಮಸಿ ಅಂತ ಹೇಳ್ತೀನಿ. ಇದು ಕೂಡ ಏನೋ ಒಂದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣ. ಯಾಕಂದ್ರೆ ಸಂವಿಧಾನನೇ ಅಂತಿಮ, ಸಂವಿಧಾನ ಏನ್ ಹೇಳುತ್ತೋ ಅದೇ ಫೈನಲ್ ಅಲ್ವಾ? ಇನ್ನೂ ಒಂದು ಲಕ್ಷಣ ಇದೆ, ಏನು? ದ್ವಿಸದನ ವ್ಯವಸ್ಥೆ. ಓಕೆ, ದ್ವಿಸದನ ವ್ಯವಸ್ಥೆ ಅಂದ್ರೆ ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಅಂದ್ರೆ ಲೋವರ್ ಹೌಸ್ ಮತ್ತೆ ಅಪ್ಪರ್ ಹೌಸ್ ಅಂತ ಏನ್ ಮಾಡ್ತೀವಿ? ಇದನ್ನ ಕರಿತೀವಿ ಅಲ್ವಾ? ಲೋವರ್ ಹೌಸ್ ಅಂತಂದ್ರೆ ಜನರಿಂದ ಆಯ್ಕೆ ಆದಂತವ್ರು, ಡೈರೆಕ್ಟ್ MP. ಲೋಕಸಭೆ ಅಂತಂದ್ರೆ MP ಎಲೆಕ್ಷನ್ ಆಗುತ್ತಾ? ಜನರಲ್ ಎಲೆಕ್ಷನ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇರ್ತಾವಲ್ವಾ? ಆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಆ ಒಂದು ಏನು ಮತಗಟ್ಟೆಯಲ್ಲಿ ಹೋಗಿ ನಾವು ಏನ್ ಮಾಡ್ತೀವಿ? ಓಟನ್ನ ಹಾಕ್ತಿವಿ, ಡೈರೆಕ್ಟ್ ಎಲೆಕ್ಟ್ ಮಾಡ್ತೀವಿ MP-ಯನ್ನ. ಇವರು ಕೂಡ MP-ನೇ, ಬಟ್ ಇವರು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆಗ್ತಾರೆ. ಓಕೆ, ಹೇಗೆ ಎಲೆಕ್ಟ್ ಆಗ್ತಾರೆ? ರಾಜ್ಯದಲ್ಲಿ MLA-ಗಳು ಇರ್ತಾರಲ್ಲಪ್ಪ, ಅಂದ್ರೆ ದೀಸ್ ಆರ್ ರಿಪ್ರೆಸೆಂಟೇಟಿವ್ ಆಫ್ ಸ್ಟೇಟ್ಸ್. ರಾಜ್ಯದ ಏನು ರಿಪ್ರೆಸೆಂಟ್ ಅನ್ನ ಮಾಡುವಂತವ್ರು, ರಾಜ್ಯದ ವಿಷಯಗಳನ್ನ ಅಲ್ಲಿ ಹೇಳಬೇಕು. ಆ ರಾಜ್ಯದಿಂದ ಆಯ್ಕೆ ಆಗಿರ್ತಾರೆ, ಆ ರಾಜ್ಯದಲ್ಲಿ ಕುಂದು ಕೊರತೆಗಳೇನಿದಾವೆ, ಆ ರಾಜ್ಯಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಮಂಡಿಸ್ಬೇಕಲ್ಲಿ. ಬಟ್ ಅದು ಆಗ್ತಾ ಇಲ್ಲ, ಅದು ಬೇರೆ. ಬಟ್ ಅದಕ್ಕೆ ಏನು ರಿಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್, ಆ ಒಂದು ರಾಜ್ಯದ ಏನು ಇರುತ್ತೆ ಆ ರಾಜ್ಯದಿಂದ ಆಯ್ಕೆ ಆಗಿರ್ತಾರೆ. ಹೆಂಗ್ ಆಯ್ಕೆ ಆಗ್ತಾರೆ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್. ಓಕೆ, ಯಾರು ಓಟ್ ಹಾಕ್ತಾರೆ? MLA-ಗಳು ಓಟ್ ಹಾಕ್ತಾರೆ. ಅಂದ್ರೆ ರಾಜ್ಯದಿಂದನೇ ಇಂಡೈರೆಕ್ಟ್ ಆಗಿ ಆಯ್ಕೆ ಆದಂಗಲ್ವಾ?
ಇದು ಕೂಡ ರಾಜ್ಯಕ್ಕೆ ಒಂದಿಷ್ಟು ಕೇಂದ್ರದಲ್ಲಿ ಪ್ರಾಶಸ್ತ್ಯ ಸಿಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಇದು ಕೂಡ ಏನು ದ್ವಿಸದನ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆಯ ಒಂದು ಲಕ್ಷಣ. ಈಗಿಷ್ಟೇ ತಿಳ್ಕೊಳ್ಳಿ ಸಾಕು. ಲೋಕಸಭೆ ರಾಜ್ಯಸಭೆ ಪಾರ್ಲಿಮೆಂಟ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಈಗ ಇಷ್ಟು ತಿಳ್ಕೊಳ್ಳಿ ಸಾಕು. ಯಾಕೆ ದ್ವಿಸದನ ವ್ಯವಸ್ಥೆ? ನಮ್ಮದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಅಂತ. ಓಕೆ, ಇನ್ನೊಂದು ನಮ್ದೇನು ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಎಲ್ಲವೂ ಬರದಾಗಿದೆ, ರಾಜ್ಯಕ್ಕೆ ಇದು, ಕೇಂದ್ರಕ್ಕೆ ಇದು, ಎಲ್ಲವೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಒಂದು ಬುಕ್ ಅಲ್ಲಿ ಅಲ್ವಾ. ಆದ್ರಿಂದ ಅದಕ್ಕೂ ಕೂಡ ರಾಜ್ಯದಲ್ಲಿ ಒಂದಿಷ್ಟು ಪ್ರಾಶಸ್ತ್ಯ ಇದೆ ರಾಜ್ಯಗಳಿಗೆ ಅಲ್ವಾ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಕೂಡ ಏನು ನಮ್ಮ ಒಕ್ಕೂಟ ವ್ಯವಸ್ಥೆಯ ಲಕ್ಷಣ. ಈಗ ನಾನು ಹೇಳಿದೆ ನಮ್ದು ಫೆಡರೇಷನ್ ಸಿಸ್ಟಮ್ ಇದೆ, ಬಟ್ ಯೂನಿಟರಿ ಬಯಾಸ್ ಇದೆ, ಯೂನಿಟರಿ ಫೀಚರ್ಸ್ ಇದಾವೆ. ಅಂದ್ರೆ ಏಕಾತ್ಮಕ ಲಕ್ಷಣಗಳು, ಅಂದ್ರೆ ಸೆಂಟರ್ಗೆನೆ ಜಾಸ್ತಿ ಫೋಕಸ್ಸು, ಅಂದ್ರೆ ಯೂನಿಟರಿ ಫ್ಯೂಚರ್ಸ್ ಅಥವಾ ಬಯಾಸ್ ಇದೆ ನಮ್ಮ ಸಂವಿಧಾನ ಅಂತ ಹೇಳಿದ್ವಿ. ಹೇಗೆ? ಅದರ ಲಕ್ಷಣಗಳೇನು? ಯೂನಿಟರಿ ಫೀಚರ್ಸ್ ಏನು? ಅದ್ರಲ್ಲಿ ಒಂದನೇದ್ದು ಒಂದೇ ಸಂವಿಧಾನ ಇದೆ ಅಲ್ವಾ. ರಾಜ್ಯಕ್ಕೆ ಬೇರೆ ಕೇಂದ್ರಕ್ಕೆ ಬೇರೆ ಅಂತ ಇದೆಯಾ? ನೋ, ಒಂದೇ ಸಂವಿಧಾನ, ಓನ್ಲಿ ಒನ್ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಕಾಮನ್ ಫಾರ್ ಬೋತ್ ಸೆಂಟರ್ ಅಂಡ್ ಸ್ಟೇಟ್ಸ್. ಬಟ್ US ಅಲ್ಲಿ ಎರಡಿದೆ. ಓಕೆ, ಅದಕ್ಕೆ ಯಾಕೆ ಯೂನಿಟರಿ ಏಕಾತ್ಮಕ ಒಲವು ಅಂತಂದ್ರೆ ಕೇಂದ್ರಕ್ಕೆ ಜಾಸ್ತಿ ಆದ್ಯತೆ ಇದೆ ನಮ್ಮ ಸಂವಿಧಾನದಲ್ಲಿ. ರಾಜ್ಯಗಳಿಗೆ ಇದೆ, ಬಟ್ ಅದಕ್ಕಿಂತ ಹೆಚ್ಚಿಗೆ ಯಾರಿಗೆ ಆದ್ಯತೆ ಇದೆ? ಕೇಂದ್ರ ಸರ್ಕಾರಕ್ಕೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಇದನ್ನ ಏನು ಯೂನಿಟರಿ ಬಯಾಸ್ ಅಂತ ಹೇಳ್ತೀವಿ. ಒಂದೇ ಸಂವಿಧಾನ ಇದೆ. ಎರಡನೇದ್ದು ಒಂದೇ ಪೌರತ್ವ, ಅಂದ್ರೆ ಸಿಂಗಲ್ ಸಿಟಿಜನ್ಶಿಪ್. ಸಿಂಗಲ್ ಸಿಟಿಜನ್ಶಿಪ್, ಒಂದೇ ಪೌರತ್ವ ಇದೆ. ಇಡೀ ಭಾರತಕ್ಕೆ ಒಂದೇ ಪೌರತ್ವ, ನನಗೆ ಒಂದೇ ಸಿಟಿಜನ್ಶಿಪ್. ಕೇಂದ್ರಕ್ಕೆ ಬೇರೆ, ರಾಜ್ಯಕ್ಕೆ ಬೇರೆ. US ಅಲ್ಲಿ ಆತರ ಬೇರೆ ಬೇರೆ ತರ ಇದೆ ಅಲ್ವಾ. ಆದ್ರಿಂದ ಇದು ಏನು ಕೇಂದ್ರದ ಕಡೆಗೆ ಸ್ವಲ್ಪ ಜಾಸ್ತಿ ಒಲವು. ರಾಜ್ಯದ ರಿಪ್ರೆಸೆಂಟೇಟಿವ್ ನಾ ರಾಜ್ಯದ ಪೌರತ್ವ ಅಂತ ಹೇಳಕ್ಕೆ ಆಗಲ್ಲ ಅಲ್ವಾ. ಇದು ಕೂಡ ಏನೋ ಒಂದು ಯೂನಿಟರಿ ಫೀಚರ್. ಕೇಳಿದ್ದಾರೆ, ಇವನ್ನ ಕೇಳಿದ್ದಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇನ್ನೊಂದು ರಾಜ್ಯಪಾಲರ ನೇಮಕ, ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್. ಗವರ್ನರ್ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾರೆ. ಬಟ್ ರಾಷ್ಟ್ರಪತಿಗಳೇ ಮಾಡು ಅಂತ ಯಾರು ಹೇಳ್ತಾರೆ? ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ವಾ. ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳ್ತಾರೆ, ರಾಷ್ಟ್ರಪತಿಗಳಿಗೆ ಒಂದು ಶಿಫಾರಸನ್ನ ಮಾಡ್ತಾರೆ, ಈ ರಾಜ್ಯಕ್ಕೆ ಇವ್ರನ್ನ ರಾಜ್ಯಪಾಲರು ಮಾಡಿ ಅಂತ. ಇಲ್ಲೂ ಕೂಡ ಯಾರಿಗೆ ಒಲವು, ಯಾರ ಕಡೆ ಇದು ಜಾಸ್ತಿ ಇದೆ? ಕೇಂದ್ರ ಸರ್ಕಾರ. ಅವ್ರು ಹೇಳಿದವರೇ ರಾಜ್ಯಪಾಲರಾಗ್ತಾರೆ ಅಲ್ವಾ. ಹೀಗಾಗಿ ಇದು ಕೂಡ ಒಂದೇನು, ಈ ಮೂರು ಯೂನಿಟರಿ ಫೀಚರ್, ಇದು ಕೂಡ ಯೂನಿಟರಿ ಫೀಚರ್. ನಾಲ್ಕನೇದ್ದು ತುರ್ತು ಪರಿಸ್ಥಿತಿಯ ಅಧಿಕಾರಿಗಳು, ಎಮರ್ಜೆನ್ಸಿ ಪವರ್ಸ್. ಎಮರ್ಜೆನ್ಸಿ ಪವರ್ಸ್, ಈ ತುರ್ತು ಪರಿಸ್ಥಿತಿ ಯಾರು ಹೇಳ್ಬೋದು? ಕೇಂದ್ರ ಸರ್ಕಾರ. ಅಂದ್ರೆ ಪ್ರೆಸಿಡೆಂಟೇ ಹೇರ್ತಾರೆ, ರಾಷ್ಟ್ರಪತಿಗಳೇ ಮಾಡ್ತಾರೆ, ಬಟ್ ಯಾರದ ಒಂದು ಆದೇಶದ ಮೇರೆಗೆ? ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಕೇಂದ್ರ ಸಚಿವ ಸಂಪುಟ. ಆ ಒಂದು ಸಚಿವ ಸಂಪುಟ ಏನ್ ನಿರ್ಧಾರ ತಗೊಳುತ್ತೆ ಆ ಇದ್ರ ಮೇಲೆ ಪ್ರೆಸಿಡೆಂಟ್ ಆಕ್ಟ್ ಆಗ್ತಾರೆ. ಇಲ್ಲೂ ಕೂಡ ಕೇಂದ್ರದ ಪಾರುಪತ್ಯ. ಪ್ರೆಸಿಡೆಂಟ್ ರೂಲ್ ಹಾಕೋದಾಗಿರ್ಬೋದು, ಅಥವಾ ತುರ್ತು ಪರಿಸ್ಥಿತಿಯನ್ನು ಎಮರ್ಜೆನ್ಸಿಯನ್ನ ಹೇರೋದಾಗಿರ್ಬೋದು, ಇವೆಲ್ಲವೂ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಮಾಡ್ತಾರೆ, ಬಟ್ ಯಾರ ಒಂದು ಆದೇಶದ ಮೇರೆಗೆ, ಯಾರ ಒಂದು ಸಲಹೆಯ ಮೇರೆಗೆ? ಕೇಂದ್ರ ಸಚಿವ ಸಂಪುಟ, ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಆಸ್ ಪರ್ ದಿ ಸಜೆಷನ್ಸ್ ಫ್ರಮ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಕ್ಟ್ಸ್ ಅಲ್ವಾ. ಅವ್ರು ಹೇಳಿದ್ರೆ ಮಾಡ್ಬೇಕಾಗುತ್ತೆ. ಇಲ್ಲೂ ಕೂಡ ಕೇಂದ್ರದ್ದೇ ಏನು ಪ್ರಾಶಸ್ತ್ಯ ಜಾಸ್ತಿ ಇದೆ. ಇದು ಕೂಡ ಒಂದು ಏನ್ ಹೇಳ್ಬೋದು, ನಾನು ಯೂನಿಟರಿ ಫೀಚರ್ ಅಂತಾನೆ ಹೇಳ್ಬೋದು. ಬರುತ್ತೆ ಎಮರ್ಜೆನ್ಸಿ ಚಾಪ್ಟರ್ ಸಪರೇಟ್ ಆಗಿ, ವಿಲ್ ಥಿಂಕ್. ಆಯ್ತಾ, ಇದು ಒಂದು. ನೆಕ್ಸ್ಟ್ ಸಂಯೋಜಿತ ನ್ಯಾಯಾಂಗ. ಸಂಯೋಜಿತ ನ್ಯಾಯಾಂಗ, ಇಂಟಿಗ್ರೇಟೆಡ್ ಜುಡಿಷಿಯರಿ. ಹೈಕೋರ್ಟ್ ಅಂತ ಪ್ರತಿ ರಾಜ್ಯಕ್ಕಿದೆ, ಬಟ್ ಹೈಕೋರ್ಟ್ ನ ಯಾರ ಅಂಡರ್? ಹೈಕೋರ್ಟ್ ನ, ಫಾರ್ ಎಕ್ಸಾಂಪಲ್ ಹೈಕೋರ್ಟ್ ನ ಇದನ್ನ ನ್ಯಾಯಾಧೀಶನ ಯಾರು ನೇಮಕ ಮಾಡ್ತಾರೆ? ಪ್ರೆಸಿಡೆಂಟ್ ಅಲ್ವಾ. ಅದಕ್ಕೆ ಕೊಲಿಜಿಯಂ ಸಿಸ್ಟಮ್ ಅಂತ ಇದೆ. ನಾನು ಇದು ಬಂದಾಗ ಹೇಳ್ತೀನಿ, ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆ ಬಂದಾಗ ಹೇಳ್ತೀನಿ ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳೋಣ, ಡೋಂಟ್ ವರಿ. ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ಅದೊಂದು ಕಮಿಟಿ, ಜಸ್ಟ್ CJI ಇರ್ತಾರಲ್ಲ, ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ಇದ್ರದ್ದು, ಸುಪ್ರೀಂ ಕೋರ್ಟ್ದು,
ಅವರ ಒಂದು ಕಮಿಟಿ ಅಂಡರ್ ಒಂದು ರೆಕಮೆಂಡ್ ಮಾಡ್ತಾರೆ, ಅದನ್ನ ಪ್ರೆಸಿಡೆಂಟ್ ಇದ್ ಮಾಡ್ತಾರೆ. ಬಟ್ ರಾಜ್ಯಗಳ ಹೈಕೋರ್ಟ್ ಅಲ್ಲಿ ಯಾರು ನ್ಯಾಯಾಧೀಶರಾಗಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಹಕ್ಕು ಇಲ್ಲ. ಆಮೇಲೆ ಒಂದು ರಾಜ್ಯ ಹೈಕೋರ್ಟ್ ನಲ್ಲಿ ಎಷ್ಟು ಜನ ಜಡ್ಜಸ್ ಇರ್ಬೇಕು ಅನ್ನೋದು ಡಿಸೈಡ್ ಮಾಡೋದು ಯಾರು? ಪಾರ್ಲಿಮೆಂಟ್. ರಾಜ್ಯ ಸರ್ಕಾರಕ್ಕೆ ಹಕ್ಕು ಇಲ್ಲ. ಇಲ್ಲೂ ಕೂಡ ಕೇಂದ್ರದ್ದೇ ಒಂದಿಷ್ಟು ಪಾರುಪತ್ಯ ಇದೆ ಅಲ್ವಾ? ಈ ಎಲ್ಲ ಲಕ್ಷಣಗಳು ಏನ್ ಹೇಳ್ತವೆ? ಫೆಡರೇಷನ್ ಇದೆ, ಬಟ್ ಕೇಂದ್ರಕ್ಕೆ ಹೆಚ್ಚಿನ ಒಲವು, ಕೇಂದ್ರದ ಕಡೆ ವಾಲಿದೆ ಸಂವಿಧಾನ. ಅದಕ್ಕೆ ಯೂನಿಟರಿ ಬಯಾಸ್ ಇದೆ ಅಥವಾ ಯೂನಿಟರಿ ಫೀಚರ್ಸ್ ಇದೆ ನಮ್ಮ ಫೆಡರೇಷನ್ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತ ಏನು ಹೇಳ್ತೀವಿ ಅಲ್ವಾ? ದೀಸ್ ಆರ್ ದಿ ಒಂದಿಷ್ಟು ಲಕ್ಷಣಗಳು ನೋಡಿದ್ವಿ. ಏನೇನ್ ನೋಡಿದ್ವಿ? ಸಂವಿಧಾನ ಲಕ್ಷಣಗಳು. ಒಂದನೇದ್ದು ಯಾವ್ದಪ್ಪ? ಒಂದನೇ ಫೀಚರ್ ಏನು? ಅತಿ ದೊಡ್ಡ ಸಂವಿಧಾನ. ಎರಡನೇದ್ದು ಎರವಲನ್ನ ಪಡೆದಿದ್ದೀವಿ. ಮೂರನೇದ್ದು ಫೆಡರೇಷನ್ ಸಿಸ್ಟಮ್ ಇದೆ ನಮ್ದು, ಬಟ್ ಏನು ಒಂದಿಷ್ಟು ರಾಜ್ಯಗಳಿಗೂ ಇದೆ, ಬಟ್ ಕೇಂದ್ರದ ಕಡೆ ಒಲವು ಜಾಸ್ತಿ ಇದೆ ಅಂತ ನೋಡಿದ್ವಿ. ಮೂರನೇದ್ದು ಇಷ್ಟು ದೊಡ್ಡದಿದೆ. ಈಗ ನಾಲ್ಕನೇದ್ದು ಏನು ನಮ್ಮ ಸಂವಿಧಾನದ ಲಕ್ಷಣ ಅಂತಂದ್ರೆ ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ನಮ್ಮ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಆಗೂ ಇದೆ, ಅತಿನ ಕಠಿಣತೆಯಿಂದನೂ ಕೂಡಿದೆ ಮತ್ತು ನಮ್ಯತೆನೂ ಕೂಡ ಇದೆ, ಫ್ಲೆಕ್ಸಿಬಲ್ ಆಗು ಕೂಡ ಇದೆ. ಒಂದಿಷ್ಟು ವಿಷಯಗಳು ಏನು ಕಠಿಣವಾಗಿದ್ದಾವೆ, ಒಂದಿಷ್ಟು ವಿಷಯಗಳ ವಿಷಯದಲ್ಲಿ ಸಂವಿಧಾನ ಏನಿದೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಅಂದ್ರೆ ನಮ್ಯತೆಯನ್ನು ಕೂಡ ಏನ್ ಮಾಡುತ್ತೆ? ತೋರಿಸುತ್ತೆ. ಓಕೆ, ನಮ್ದು ಅಮೆರಿಕಾದಷ್ಟು ಕಠಿಣತೆನೂ ಇಲ್ಲ, UK ಅಷ್ಟು ನಮ್ಯತೆನೂ ಇಲ್ಲ, ಇನ್ ಬಿಟ್ವೀನ್ ಇದೆ ನಮ್ಮ ಇಂಡಿಯಾದ್ದು ಭಾರತದ ಸಂವಿಧಾನ. ಇನ್ ಬಿಟ್ವೀನ್ ಇದೆ, ಬ್ಲೆಂಡ್, ಮಿಕ್ಸ್. ಓಕೆ, ಕಠಿಣತೆಯನ್ನು ಕೂಡಿಸಿದೀವಿ, ಒಂದಿಷ್ಟು ಸಾಫ್ಟ್ ಕಾರ್ನರ್ ಇರುವಂತ ಅಂಶಗಳು ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿಯನ್ನು ಕೂಡಿಸಿದೀವಿ. ಅದಕ್ಕೆ ನಮ್ದು ಬ್ಲೆಂಡ್ ಇದೆ. ಓಕೆ, ಎಕ್ಸಾಂಪಲ್ ಆರ್ಟಿಕಲ್ 368 ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಏನ್ ಬೇಕು? ವಿಶೇಷ ಬಹುಮತ, ಸರಳ ಬಹುಮತ ಅಲ್ಲ, ಮೆಜಾರಿಟಿ ಬರುತ್ತೆ. ನೆಕ್ಸ್ಟ್ ಅಮೆಂಡ್ಮೆಂಟ್ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಬೇಕು, ಸಿಂಪಲ್ ಮೆಜಾರಿಟಿ ಅಲ್ಲ. ಸಿಂಪಲ್ ಅಂತಂದ್ರೆ ಏನಪ್ಪ? ಈಗ 100 ಜನ ಇರ್ತಾರೆ, 50 ಜನ ವೋಟ್ ಹಾಕಿದ್ರೆ ಆಯ್ತು, ನೋ ಆಯ್ತು, ಮುಗೀತು, ಸಿಂಪಲ್. ಅದು ಬೇಕಾಗಿಲ್ಲ ನನಗೆ. ಅದಕ್ಕೆ ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಆರ್ಟಿಕಲ್ 368 ವಿಧಿ 38ರ ಪ್ರಕಾರ ಯಾವುದೇ ಸಂವಿಧಾನ ತಿದ್ದುಪಡಿಯನ್ನ ಮಾಡ್ಬೇಕಂದ್ರೆ ಆರ್ಟಿಕಲ್ 368 ಅಂದ್ರೆ ಆ ಒಂದು ಮಸೂದೆಯನ್ನ ತಗೊಂಡ್ ಬರ್ಬೇಕು. ಅದು ಪಾಸ್ ಆಗ್ಬೇಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ ಬೇಕಾಗುತ್ತೆ. ಅಂದ್ರೆ 2/3 ಆಫ್ ಮೆಂಬರ್ ಪ್ರೆಸೆಂಟ್ ಅಂಡ್ ವೋಟಿಂಗ್, ಅಂದ್ರೆ ಇದು 50% ಗಿಂತ ಜಾಸ್ತಿ ಇರಬೇಕು. ಇದು ಕಠಿಣ, ಅಷ್ಟು ಈಸಿ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗೋದು. ಅಬ್ಸಲ್ಯೂಟ್ ಮೆಜಾರಿಟಿ ಇರಬೇಕು, ಮತ್ತೆ ಒಂದು ಬೇರೆ ಬೇರೆ ಪಕ್ಷಗಳು ಕೂಡ ಏನ್ ಮಾಡ್ಬೇಕು? ಆ ಒಂದು ಬಿಲ್ ಪಾಸ್ ಆಗಕ್ಕೆ ಸಹಾಯವನ್ನ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಇದು ಕಠಿಣತೆ, ಇದು ಕಠಿಣವಾಗಿ ಇರುವಂತದ್ದು. ಓಕೆ, ಇನ್ನೊಂದು ಸರಳ ಯಾವುದು? ಒಂದು ಹೊಸ ರಾಜ್ಯ ಮಾಡ್ಬೇಕಪ್ಪ, ಇದಕ್ಕೇನ್ ನನಗೇನ್ ಅದೇ ನಮ್ಮ ಸ್ಪೆಷಲ್ ಮೆಜಾರಿಟಿ ಏನ್ ಬೇಕಾಗಿಲ್ಲ, ಸಿಂಪಲ್ ಮೆಜಾರಿಟಿ ಹೊಸ ರಾಜ್ಯ ಮಾಡಕ್ಕೆ. ಓಕೆ, ಸಾಮಾನ್ಯ ಬಹುಮತ ಮಾಡಿಬಿಡ್ಬೋದು, ಸಿಂಪಲ್ ರಾಜ್ಯನ ಒಡೆದ್ ಬಿಡಬಹುದು. ಓಕೆ, ಇದಕ್ಕೆ ಸರಳ ಬಹುಮತ ಅಂದ್ರೆ ಸರಳ ಅಂಶನೂ ಇದೆ, ಕಠಿಣ ಅಂಶಗಳು ಇದಾವೆ. ಇದೇ ನಮ್ದು ಸಂವಿಧಾನದ ಒಂದು ಲಕ್ಷಣ. ಓಕೆ, ನೆಕ್ಸ್ಟ್ ನಮ್ಮ ಸಂವಿಧಾನ ಇನ್ನೊಂದು ಲಕ್ಷಣ ಏನು? 5ನೇದ್ದು ಸಂಸದೀಯ ವ್ಯವಸ್ಥೆ, ಪಾರ್ಲಿಮೆಂಟರಿ ಫಾರಮ್ ಆಫ್ ಗವರ್ಮೆಂಟ್, ಸಂಸದೀಯ ವ್ಯವಸ್ಥೆ. ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ? ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಇದು UK. ಅವಾಗ ನೋಡಿದ್ವಿ, UK ಇಂದ ಇದನ್ನ ಏನ್ ಮಾಡಿದೀವಿ? ನಾವು ತೆಗೆದುಕೊಂಡಿದ್ದೀವಿ. ವೆಸ್ಟ್ ಮಿನಿಸ್ಟರ್ ಮಾಡೆಲ್ UK ಇಂದ ಏನ್ ಮಾಡಿದೀವಿ? ಇದನ್ನ ತೆಗೆದುಕೊಂಡಿದ್ದೀವಿ. ಸಂಸದೀಯ ವ್ಯವಸ್ಥೆ ಗೊತ್ತಾಯ್ತಲ್ಲ? 2 ಇರುತ್ತೆ, ಲೋಕಸಭಾ ಮತ್ತೆ ರಾಜ್ಯಸಭಾ. ಓಕೆ, ಇದ್ರ ಜೊತೆಗೆ ಎಕ್ಸಿಕ್ಯೂಟಿವ್, ನೋಟ್ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಈ ಪದ ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ ಬಂದಿದೆ. ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ. ಓಕೆ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಏನಾಗಿರ್ಬೇಕು? ಶಾಸಕಾಂಗಕ್ಕೆ ಜವಾಬ್ದಾರಿ ಹೊಂದಿರಬೇಕು.
ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಯಾವುದಕ್ಕೆ? ಲೆಜಿಸ್ಲೇಟಿವ್. ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳಿದ್ದಾರೆ. ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಟಿವ್. ಕಾರ್ಯಾಂಗ ಶಾಸಕಾಂಗ ವ್ಯವಸ್ಥೆಗೆ ಏನಾಗಿರ್ಬೇಕು? ಜವಾಬ್ದಾರಿ ಆಗಿರ್ಬೇಕು. ಶಾಸಕಾಂಗ ಅಂತಂದ್ರೆ ಲೋಕಸಭೆ, ಸಂಸತ್ತು. ಲೋಕಸಭೆನೇ, ಪಾರ್ಲಿಮೆಂಟ್ ಅಲ್ಲ. ಲೋಕಸಭೆ ಅಂತಾನೆ ಯಾಕಂತ ಹೇಳ್ತೀನಿ ನಿಮ್ಗೆ. ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೋಕಸಭೆ. ಪಾರ್ಲಿಮೆಂಟ್ ಅಂತ ಕೊಟ್ರೆ ತಪ್ಪು. ಪಾರ್ಲಿಮೆಂಟ್ ಅಂದ್ರೆ ಯಾವ್ದಿರುತ್ತೆ? ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟ್, ಮೂರು ಇರ್ತಾರೆ. ರಾಜ್ಯಸಭೆ ಜನರಿಂದ ಆಯ್ಕೆ ಆಗ್ತಾರ? ಇಲ್ಲ. ಪ್ರೆಸಿಡೆಂಟ್ ಜನರಿಂದ ಆಯ್ಕೆ ಆಗ್ತಾರೆ? ಇಲ್ಲ. ಜನರಿಂದ ಆಯ್ಕೆ ಆಗುವಂತವ್ರು ಯಾರು? ಲೋಕಸಭೆ ಮೆಂಬರ್ಸ್, ಎಂಪಿಗಳು ಮಾತ್ರ. ಹೀಗಾಗಿ ಜನರಿಗೆ ಜವಾಬ್ದಾರಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಪರ್ಟಿಕ್ಯುಲರ್ಲಿ ಶಾಸಕಾಂಗ ಅಂದ್ರೆ ಏನು? ಲೋಕಸಭೆಗೆ ಜವಾಬ್ದಾರಾಗಿರುತ್ತಾರೆ. ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರುವಂತವರು ಅಂದ್ರೆ ಮಿನಿಸ್ಟರ್ಸು. ಓಕೆ, ನೆಕ್ಸ್ಟ್ ಲಕ್ಷಣ ಏನು ನಮ್ದು? ಆರನೇದ್ದು, ನ್ಯಾಯಾಂಗದ ಪ್ರಾಬಲ್ಯ ಅಥವಾ ಸ್ವತಂತ್ರ ನ್ಯಾಯಾಂಗ. ನಮ್ಮ ಸಂವಿಧಾನದ ಲಕ್ಷಣ ಇಂಡಿಪೆಂಡೆಂಟ್ ಜುಡಿಷಿಯರಿ. ಓಕೆ, ಇಂಡಿಪೆಂಡೆಂಟ್ ಜುಡಿಷಿಯರಿ, ನ್ಯಾಯಾಂಗದ ಪ್ರಾಬಲ್ಯ. ಆಮೇಲೆ ನಮ್ದು ಇಂಟಿಗ್ರೇಟೆಡ್, ಸಂಯೋಜಿತ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಹೈಕೋರ್ಟು ಇದೆ, ಸುಪ್ರೀಂ ಕೋರ್ಟು ಇದೆ. ಓಕೆ, ಎರಡು ಒಂದೇ ನಮ್ಮ ಇಡೀ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಹೊರತು ಸುಪ್ರೀಂ ಕೋರ್ಟ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ, ಹೈಕೋರ್ಟ್ ಅಂದ್ರೆ ಬರೀ ರಾಜ್ಯ ಸರ್ಕಾರಕ್ಕೆ ಅಂತ ಇಲ್ಲ. ರಾಜ್ಯ ಸರ್ಕಾರ, ನಂಗೆ ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಗದೆ ಇದ್ರೆ ನಾನು ಎಲ್ಲಿ ಹೋಗ್ತೀನಿ? ಅಪೀಲು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಅದಕ್ಕೆ ಇದೇನಂತ ಕರಿತೀವಿ? ಸಂಯೋಜಿತ, ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಕರಿತೀವಿ. ಇದು ಅಮೆರಿಕದಲ್ಲಿ ಇಲ್ಲ. ಅಮೆರಿಕದಲ್ಲಿ ಹೈಕೋರ್ಟ್, ಅಲ್ಲಿ ರಾಜ್ಯಕ್ಕೆ ಒಂದು ಕೋರ್ಟ್ ಇರುತ್ತೆ, ಅದೇನ್ ಹೇಳುತ್ತೋ ಅದೇ ಫೈನಲ್. ಈ ಕಡೆ ಒಂದು ಕೋರ್ಟ್ ಇರುತ್ತೆ, ಅದೇ ಫೈನಲ್. ಎರಡು ನ್ಯಾಯಾಂಗ ವ್ಯವಸ್ಥೆ ಎಲ್ಲಿ? USA ನಲ್ಲಿ. ಬಟ್ ಇಲ್ಲಿ ಹಂಗಿಲ್ಲ. ಸಂಯೋಜಿತ, ಇಂಟಿಗ್ರೇಟೆಡ್ ಜುಡಿಷಿಯರಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಗೊತ್ತಾಯ್ತಾ? ರೈಟ್, ಇಂಪಾರ್ಟೆಂಟ್. ಸೊ ಇದು ಒಂದು ಸಂಯೋಜಿತ. ಇನ್ನೊಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಅವರು ಸ್ವತಂತ್ರವಾಗಿ ಏನಾಗಬೇಕು? ಕಾರ್ಯವನ್ನ ನಿರ್ವಹಿಸಬೇಕು. ಹೇಗೆ ಅಂತಂದ್ರೆ, ಸ್ಯಾಲ್ರಿ ಇಸ್ ನಾಟ್ ಏನು ವೋಟಿಂಗ್ ಬರಲ್ಲ. ಚಾರ್ಜ್ ಆನ್ ದಿ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ, ಭಾರತ ಸಂಚಿತ ನಿಧಿ ಅಂತ ಕರಿತೀನಿ ಇದಕ್ಕೆ. ಭಾರತ ಸಂಚಿತ ನಿಧಿ ಏನು ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಇಂದ ಸ್ಯಾಲ್ರಿ ಹೋಗುತ್ತೆ, ಬಟ್ ಅದನ್ನ ವೋಟಿಂಗಿಗೆ ಹಾಕಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವೋಟ್ ಹಾಕಿದ್ರೇನೆ, ಆ ಒಂದು ಫೈನಾನ್ಸ್ ಬಿಲ್ಗೆ ವೋಟ್ ಹಾಕಿದ್ರೇನೆ ಇವ್ರಿಗೆ ಸ್ಯಾಲ್ರಿ ಬರುತ್ತಾಗಿತ್ತೆ ಅಂತಂದ್ರೆ ಅವರ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಕಾಂಪ್ರಮೈಸ್ ಆಗೋಗುತ್ತೆ ಅಲ್ವಾ? ರೈಟ್, ಇದು ಕೂಡ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಆಮೇಲೆ ನ್ಯಾಯಾಂಗದ ಪ್ರಾಬಲ್ಯ ಅಂತ ಹೇಳಿದ್ದೆ. ಹೇಗೆ ನ್ಯಾಯಾಂಗದ ಪ್ರಾಬಲ್ಯ? ಜುಡಿಷಿಯಲ್ ರಿವ್ಯೂ ಅಂದ್ರೆ ನ್ಯಾಯಾಂಗ ವಿಮರ್ಶೆ. ಏನು? ನ್ಯಾಯಾಂಗ ವಿಮರ್ಶೆ. ಸಂಸತ್ತು ಅಥವಾ ರಾಜ್ಯ ಸರ್ಕಾರ ಏನೇ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನೇ ಕಾನೂನನ್ನು, ಪಾಲಿಸಿ ಅಥವಾ ನೀತಿಗಳನ್ನ ರೂಪಿಸ್ಲಿ, ಅದನ್ನ ಏನ್ ಮಾಡಬಹುದು? ಇದು ಜುಡಿಷಿಯಲ್ ರಿವ್ಯೂ, ಸ್ಕ್ರೂಟಿನಿಯನ್ನ ಮಾಡಬಹುದು. ಅದೇನಾದ್ರೂ ಅಸಾಂವಿಧಾನಿಕ ಆಗಿದ್ರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಆಗಿದ್ರೆ ಅದನ್ನ ನಲ್ ಅಂಡ್ ವೈಡ್ ಅಂತ ತೆಗೆದುಹಾಕತ್ತೆ. ನಿಮ್ಮ ಕಾನೂನನ್ನ ರದ್ದು ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡ್ಬಿಡುತ್ತೆ? ರದ್ದು ಮಾಡ್ಬಿಡುತ್ತೆ. ಯಾವುದು? ನ್ಯಾಯಾಂಗ ವ್ಯವಸ್ಥೆ. ಇದು ನ್ಯಾಯಾಂಗದ ಪ್ರಾಬಲ್ಯ. ಗೊತ್ತಾಯ್ತಾ? ಇಡೀ ನ್ಯಾಯಾಂಗ ವ್ಯವಸ್ಥೆ ನಮ್ದು ಯಾವ ತರ ಇದೆ ಅಂತ. ರೈಟ್, ಇನ್ನೊಂದು ಲಾಸ್ಟ್ ಒನ್. ಓಕೆ, ಲಿಮಿಟೆಡ್ ಗೌರ್ಮೆಂಟ್, ಸೀಮಿತ ಸರ್ಕಾರ. ಈ ಸೇಮ್ ಆಪ್ಷನ್ ಕೊಟ್ಟಿದೆ. ಓಕೆ, ನಮ್ಮದು ಭಾರತದ್ದು ಯಾವ ಟೈಪ್ ಆಫ್ ಗೌರ್ಮೆಂಟ್ ಅಂತ ಲಿಮಿಟೆಡ್ ಗೌರ್ಮೆಂಟ್ ಆಪ್ಷನ್ ಇದೆ UPSC ನಲ್ಲಿ. 2020 UPSC ಪ್ರಿಲಿಮ್ಸ್ 1 ಲೈನರ್ ಕ್ವಶನ್ ಇದು. ನಮ್ಮ ಭಾರತ ಸರ್ಕಾರ ಯಾವ ತರ ಇದೆ ಅಂತ ಸಂವಿಧಾನ.
ಇಟ್ಸ್ ಬ್ಯಾಕ್ಡ್ ಬೈ ಲಿಮಿಟೆಡ್ ಗೌರ್ಮೆಂಟ್. ಸೀಮಿತ ಸರ್ಕಾರ. ಕೇಳಬಹುದು ಈ ತರ ಸಿಂಪಲ್ ಕ್ವಶನ್, ಒನ್ ಲೈನರ್ ಇದು. ಇದೇನು ದೊಡ್ಡ ಹೇಳಿಕೆ ಪ್ರಶ್ನೆ ಅಲ್ಲ. 2020 ಕೇಳಿದ್ರು. ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಂವಿಧಾನವಾದ ಅಂದ್ರೆ ಕಾನ್ಸ್ಟಿಟ್ಯೂಷನಲಿಸಂ ಈ ಒಂದು ಸಂವಿಧಾನದ ವಾದದ ಆಧಾರದ ಮೇಲೆ ಸರ್ಕಾರಗಳು ಏನು ಕಾರ್ಯವನ್ನ ನಿರ್ವಹಿಸಬೇಕು. ಅದಕ್ಕೆ ಅದನ್ನ ಏನಂತ ಕರಿತೀವಿ? ಸೀಮಿತ ಸರ್ಕಾರ. ತನಗೆ ಹೆಂಗ ಬೇಕೋ ಹಂಗೆ ರಾಜ್ಯಭಾರ ಮಾಡಕ್ಕೆ ಆಗಲ್ಲ. ತನಗೆ ಹೆಂಗ್ ಬೇಕು ಹಂಗೆ ಪಾಲಿಸಿಗಳನ್ನ ಮಾಡಕ್ಕೆ ಆಗಲ್ಲ. ಸಂವಿಧಾನದ ಆಶಯಗಳ ಮೇಲೆನೆ ಪಾಲಿಸಿಗಳನ್ನ ಮಾಡಬೇಕು, ಆಕ್ಟ್ ಗಳನ್ನ ಮಾಡಬೇಕು, ನೀತಿಗಳನ್ನ ರೂಪಿಸಬೇಕು, ಯೋಜನೆಗಳನ್ನ ರೂಪಿಸಬೇಕು. ತಾನು ನಿರಂಕುಶ ಆಡಳಿತ, ನಾನು ಮಾಡಿದ್ದೆ ಸರಿ ಅಂತ ಸರ್ಕಾರ ಹೇಳೋ ಹಾಗಿಲ್ಲ. ಅದಕ್ಕೆ ಅದನ್ನ ಅಂತ ಕರಿತೀವಿ? ಸೀಮಿತ ಸರ್ಕಾರ ಅದನ್ನ ಅಂತ ಕರಿತೀವಿ. ಓಕೆ. ಆ ರೀತಿಯಾಗಿ ಈ ಒಂದು ಸೀಮಿತ ಸರ್ಕಾರ ಇರೋದ್ರಿಂದನೇ ಜನರ ಮೂಲಭೂತ ಹಕ್ಕುಗಳು ಅಂತ ಏನಿದಾವೆ ಅವು ಅಪ್ಹೆಲ್ಡ್ ಆಗುತ್ತೆ, ಅವು ಎತ್ತಿ ಹಿಡಿಯಕ್ಕೆ ಕಾರಣ ಆಗಿದೆ ಹೊರತು ಇಲ್ಲಾಂದ್ರೆ ಇರ್ತಾ ಇರ್ಲಿಲ್ಲ ಅಲ್ವಾ? ತನಗೆ ಹೆಂಗ್ ಬೇಕು ಹಂಗೆ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಇದ್ ಮಾಡ್ಬಿಡೋದು, ಲಾನು ಮಾಡ್ಬೋದು, ಯಾವ ಬೇಕಾ ಎಮರ್ಜೆನ್ಸಿ ಹಾಕ್ಬೋದು, ಏನ್ ಬೇಕಾದ್ ಮಾಡೋ ಹಾಗೆ ಇದ್ದಿದ್ರೆ ಇನ್ನ ಏನಿರ್ತಿತ್ತು, ನಮ್ ದೇಶ ಎಲ್ಲಿಗೆ ಇರ್ತಿತ್ತು ಅಂತ ಯೋಚನೆ ಮಾಡಿ ಸ್ನೇಹಿತರೆ, ಅಲ್ವಾ? ಸೊ ಒಂದಿಷ್ಟು ಲಿಮಿಟೆಡ್ ಗೌರ್ಮೆಂಟ್ ಇರೋದ್ರಿಂದಾನೇ ಒಂದ್ ಸ್ವಲ್ಪ ಹದ್ದು ಬಸ್ತಿನಲ್ಲಿ ಎಲ್ಲವೂ ಇದೆ. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಮುಗಿದೋಗ್ತಿತ್ತು ನಮ್ ಕತೆ, ರೈಟ್? ಸೊ ಇದಿಷ್ಟು ಸಂವಿಧಾನದ ಲಕ್ಷಣಗಳು, ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈಗ ಬ್ರೀಫ್ ಆಗಿ 5 ಮಿನಿಟ್ಸ್, ಲಾಸ್ಟ್ 5 ಮಿನಿಟ್ಸ್, ಓಕೆ, ಬ್ರೀಫ್ ಆಗಿ ಏನೇನ್ ಇದಾವೆ ನಮ್ಮ ಸಂವಿಧಾನದಲ್ಲಿ ನೋಡೋಣ. ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸು ಶುರು ಮಾಡೋಣ. ಓಕೆ, ಭಾರತೀಯ ಸಂವಿಧಾನ ಪ್ರಮುಖ ಭಾಗಗಳು. ಭಾರತೀಯ ಸಂವಿಧಾನದ ಪ್ರಮುಖ ಭಾಗಗಳು ಅಂದ್ರೆ ಪಾರ್ಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪಾರ್ಟ್ಸ್. ಮೊದಲ ಭಾಗ ಏನಿದೆ? ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಲ್ವಾ? ಆರ್ಟಿಕಲ್ಸ್ 1 to 4, ವಿಧಿ 1 ರಿಂದ 4, ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಅಂತ ಕರಿತೀವಿ. ಒಕ್ಕೂಟ ವ್ಯವಸ್ಥೆ ಮತ್ತು ಅದರ ಭೂಪ್ರದೇಶ 1ನೇ ಭಾಗ. ಈ ಪಾರ್ಟ್ಸ್ ನ ಬಾಯಟ್ ಹೊಡಿಬೇಕಪ್ಪ ನೀವು, ದೇರ್ ಇಸ್ ನೋ ಅದರ್ ಆಪ್ಷನ್. ಇದನ್ನ ಮಗ್ ಹೊಡಿರಿ, ಎಲ್ಲೆಲ್ಲಿ ಮಗ್ ಹೊಡಿಬೇಕಲ್ಲ ಮಗ್ ಹೊಡಿಬೇಕು, ಕಣ್ಪಾಠ ಮಾಡಿ. 1ನೇ ಪಾರ್ಟ್ ಯಾವುದು, 2ನೇ ಪಾರ್ಟ್ ಯಾವುದು, ಎಲ್ಲ ಪಾರ್ಟ್ಗಳನ್ನು ಎಲ್ಲಾನು ಬೇಕಾಗಿಲ್ಲ, ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಇದನ್ನ ನೆನ್ಪಿಟ್ಕೋಬೇಕು ನೀವು. ಯೂನಿಯನ್ ಟೆರಿಟರಿ 1ನೇ ಪಾರ್ಟ್. ಆಮೇಲೆ ತಿದ್ದುಪಡಿಯ ಕಾಯ್ದೆಯ ಮುಖಾಂತರ ಯಾವ್ಯಾವ ಪಾರ್ಟ್ ಅನ್ನ ಸೇರಿಸಿದಾರಲ್ವಾ, ಅಂದ್ರೆ ಅಮೆಂಡ್ಮೆಂಟ್ ಅನ್ನ ಮಾಡಿ ಯಾವ್ಯಾವ ಪಾರ್ಟ್ ಅನ್ನ ಸೇರಿಸಿದ್ದಾರೆ ಆ ಎಲ್ಲ ಪಾರ್ಟ್ನು ಬಾಯ್ ಹೊಡಿ. ಯಾಕಂದ್ರೆ ಅಮೆಂಡ್ಮೆಂಟ್ ಮಾಡಿರೋದನ್ನೇ ಕೇಳ್ತಾರೆ. ಒರಿಜಿನಲಿ ಇಟ್ಸ್ ವೆರಿ ರೇರ್, ಕೇಳಲ್ಲ. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಕಾಮನ್ ಸೆನ್ಸ್, ಅದು ಓದ್ದವ್ರಿಗೆ, ಹಿಂಗಾಗಿ ಅದನ್ನ ಕೇಳಲ್ಲ. ಪಾರ್ಟ್ 2 ಏನಕ್ಕೆ ಸಂಬಂಧಪಟ್ಟಿದೆ? ಸಿಟಿಜನ್ಶಿಪ್, ಪೌರತ್ವ, ಆರ್ಟಿಕಲ್ 5 ರಿಂದ 11. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು 12 ರಿಂದ 35. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲೇನೆ ಫಂಡಮೆಂಟಲ್ ರೈಟ್ಸ್ ಇಂದಾನೆ ಶುರು ಮಾಡೋಣ, ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಇಂದ ನಾವು ಫಂಡಮೆಂಟಲ್ ರೈಟ್ಸ್ ಇಂದಾನೆ ಶುರು ಮಾಡೋಣ. ಈ ಎರಡನ್ನ ನಾವು ಆಮೇಲೆ ಮಾಡೋಣ. ಓಕೆ, ಮೇಜರ್ ಆಗಿ ಫಂಡಮೆಂಟಲ್ ರೈಟ್ಸ್, DPSP, ಪಾರ್ಲಿಮೆಂಟು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ರಾಜ್ಯ ಸರ್ಕಾರ, ಪಂಚಾಯತ್ ರಾಜು, ಎಮರ್ಜೆನ್ಸಿ ಪವರು, ಇದೆಲ್ಲ ಆದ್ಮೇಲೆ ನಾವು ಯೂನಿಯನ್ ಅಂಡ್ ಟೆರಿಟರಿ ಅಂಡ್ ಸಿಟಿಜನ್ಶಿಪ್ ಅದನ್ನ ಮಾಡೋಣ. ಓಕೆ, ಬಿಕಾಸ್ ಇದಕ್ಕೆ ಎಸ್ಪೆಷಲಿ ಸಿಟಿಜನ್ಶಿಪ್ಗೆ ಲೆಸ್ ಇಂಪಾರ್ಟೆನ್ಸ್, ಕೇಳೋದು ಕಮ್ಮಿ, ತುಂಬಾ ಕೇಳ್ಬೋದು ಬಟ್ ಕಮ್ಮಿ ಚಾನ್ಸಸ್ ಇದೆ. ಬಟ್ ಈ ಏನ್ ಚಾಪ್ಟರ್ಸ್ ಹೇಳಿದ್ನಲ್ವಾ, ಫಂಡಮೆಂಟಲ್ ರೈಟ್ಸ್, DPSP, ಕೇಂದ್ರ ಸರ್ಕಾರ, ಪಾರ್ಲಿಮೆಂಟು, ಆಮೇಲೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರ್, ಜುಡಿಷಿಯರಿ, ಎಮರ್ಜೆನ್ಸಿ, ಪಂಚಾಯತ್ ರಾಜ್, ಇಲ್ಲಿಂದ ಪ್ರಶ್ನೆಗಳು 100% ಬರುತ್ತೆ. ಇಲ್ಲಿಂದನೇ ಜಾಸ್ತಿ ಬರುತ್ತೆ ಪ್ರಶ್ನೆ. ಅದಕ್ಕೆ ಫಸ್ಟ್ ಇದನ್ನ ಮಾಡೋಣ. ಓಕೆ, ಲೇಟರ್ ದಿಸ್ ಒನ್ ವಿಲ್ ಡೂ ಇಟ್, ರೈಟ್? ಫಂಡಮೆಂಟಲ್ ರೈಟ್ಸ್ ಅದಾದ್ಮೇಲೆ ಪಾರ್ಟ್ 4 DPSP, ಪಾರ್ಟ್ 5 ಫಂಡಮೆಂಟಲ್ ಡ್ಯೂಟಿ, ಮೂಲಭೂತ ಹಕ್ಕುಗಳು. ಓಕೆ, ಸಾರಿ ಪಾರ್ಟ್ 4A ಇದು ಮೂಲಭೂತ ಹಕ್ಕುಗಳು. ಪಾರ್ಟ್ 5 ಏನ್ ಬರುತ್ತೆ? ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್, ಪಾರ್ಲಿಮೆಂಟ್, ಅದೆಲ್ಲ ಇಲ್ಲೇ ಬರುತ್ತೆ. ಓಕೆ, ಪಾರ್ಟ್ 5. ಪಾರ್ಟ್ 6 ರಾಜ್ಯ ಸರ್ಕಾರ. ಓಕೆ, ಈ ವಿಧಿಗಳನ್ನು ಹೇಳ್ತೀನಿ, ಬಂದಾಗ ಹೇಳ್ತೀನಿ, ಇಲ್ಲಿ ಬೇಡ.
ಜಸ್ಟ್ ಪಾರ್ಟ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಈಗ ಅಷ್ಟೇ. ಪಾರ್ಟ್ 6. ಓಕೆ, ಪಾರ್ಟ್ 7 ಒಂದಿಷ್ಟನ್ನ ಏನ್ ಮಾಡಿದ್ದಾರೆ, ಇಲ್ಲಿ ತೆಗೆದಾಕಿದ್ದಾರೆ, ಬಿ ಗುಂಪಿನ ರಾಜ್ಯಗಳು ಅಂತ ಹೇಳಿ. ವಿಧಿ 238ಕ್ಕೆ ಸಂಬಂಧಪಟ್ಟಂತದ್ದು. ಓಕೆ, ಇದನ್ನ 7ನೇ ತಿದ್ದುಪಡಿಯ ಮುಖಾಂತರ ಈ ಪಾರ್ಟ್ ಅನ್ನ ತೆಗೆದುಹಾಕಿದೀವಿ. ಪಾರ್ಟ್ 7 ಶೆಡ್ಯೂಲ್ 7 ಬೇರೆ, ಶೆಡ್ಯೂಲ್ 7 ಬೇರೆ, ಅದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ. ಇದು ಪಾರ್ಟ್ 7 ಪಾರ್ಟ್ಸ್ ಶೆಡ್ಯೂಲ್ ಬೇರೆ, 12 ಶೆಡ್ಯೂಲ್, ಇದು ಪಾರ್ಟ್ಸ್ ಬೇರೆ. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರೈಟ್, ಪಾರ್ಟ್ 7. ಪಾರ್ಟ್ 8 ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳು. ಇಂಪಾರ್ಟೆಂಟ್ ಇದು ನನಗೆ, ಕೇಂದ್ರಾಡಳಿತ ಪ್ರದೇಶಗಳು. ಪಾರ್ಟ್ 8. ಪಾರ್ಟ್ 9 ಅಮೆಂಡ್ಮೆಂಟ್ ಮುಖಾಂತರ ತಗೊಂಡ್ ಬಂದಿರೋದು 73rd ಪಂಚಾಯತ್ ರಾಜ್ ವ್ಯವಸ್ಥೆ. ಪಾರ್ಟ್ 9A, ಪಾರ್ಟ್ 9A ಯಾವುದು, ಮುನ್ಸಿಪಾಲಿಟಿ ನಗರ ಪಾಲಿಕೆಗಳು, ಮುನ್ಸಿಪಾಲಿಟಿ ನಗರ ಪಾಲಿಕೆಗಳು. ಪಾರ್ಟ್ 9A. 9B ಇದು ಕೂಡ ಇಂಪಾರ್ಟೆಂಟ್ ನನಗೆ, ಸಹಕಾರ ಸಂಘಗಳು. ಗ್ರೂಪ್ ಸಿ ಗೆ ಫೇವರೇಟ್, ಸಹಕಾರ ಸಂಘಗಳು ಗ್ರೂಪ್ ಸಿ ಫೇವರೇಟ್. ಇದನ್ನು ಕೂಡ ಪಂಚಾಯತ್ ರಾಜು, ಮುನ್ಸಿಪಾಲಿಟಿ, ಸಹಕಾರ ಸಂಘ ಗ್ರೂಪ್ ಸಿ ಫೇವರೇಟ್. ಕೇಳಿದಾನೆ, ಈ ಪಾರ್ಟ್ಸ್ ಗಳನ್ನ ಕೇಳಿದಾನೆ, ಇವ್ ನೆನ್ಪಿಟ್ಕೋಬೇಕು ನೀವು. ಆಯ್ತಾ. ಪಾರ್ಟ್ 10 ಏನಿದೆ, ಶೆಡ್ಯೂಲ್ ಅಂಡ್ ಟ್ರೈಬಲ್ ಏರಿಯಾ. ಶೆಡ್ಯೂಲ್ ಅಂಡ್ ಟ್ರೈಬಲ್ ಏರಿಯಾ, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು. ಅಲ್ಲಿ ಶೆಡ್ಯೂಲ್ 5, 6 ಅಂತ ಬರುತ್ತೆ, ಇಲ್ಲಿ ಪಾರ್ಟ್ 10 ಅಲ್ಲಿ ಬರುತ್ತೆ. ಆಯ್ತಾ. ಪಾರ್ಟ್ 11 ಇದನ್ನ ಕೇಳ್ತಾರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಡುವಿನ ಸಂಬಂಧ. ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ಸಂಬಂಧ. ಪಾರ್ಟ್ 11. 12 ಫಿನಾನ್ಸ್ ಮ್ಯಾಟರ್ಸ್, ಹಣಕಾಸು, ಆಸ್ತಿ ಮತ್ತು ದಾವೆಗಳು. ಈ ಪ್ರಾಪರ್ಟಿ ರೈಟ್ಸ್ ಇವೆಲ್ಲ ಬರ್ತಾವಲ್ವಾ, ಅದೆಲ್ಲ ಪಾರ್ಟ್ 12. ಪಾರ್ಟ್ 13 ವ್ಯಾಪಾರ ಮತ್ತು ವಾಣಿಜ್ಯ, ಟ್ರೇಡ್ ಅಂಡ್ ಬಿಸಿನೆಸ್. ಓಕೆ, ಇದು ವಿದಿನ್ ಇಂಡಿಯಾ, ಭಾರತ ಭೂಪ್ರದೇಶ ಒಳಗಡೆ, ಮತ್ತು ಅದು ನೆನ್ಪಿಟ್ಕೊಳ್ಳಿ, ಭಾರತದ ಭೂಪ್ರದೇಶದ ಒಳಗಡೆ ಆಗುವಂಥದ್ದು. ಆಯ್ತಾ. ಪಾರ್ಟ್ 14 14ನೇ ಭಾಗ, ನಾಗರಿಕ ಸೇವಾ ಆಯೋಗಗಳು. ಓಕೆ, ಕೇಂದ್ರ ಮತ್ತು ರಾಜ್ಯ ಅಡಿಯಲ್ಲಿನ ಸೇವೆಗಳು. ಅಂದ್ರೆ ಇದೆ UPSC, KPSC ಅಂತೀವಲ್ವಾ, ಅದೇ ಅವೆಲ್ಲ ಬರುವಂತದ್ದು ಪಾರ್ಟ್ 14. ಪಾರ್ಟ್ 14A ನ್ಯಾಯಮಂಡಳಿಗಳು, ಟ್ರಿಬ್ಯುನಲ್ಸ್, ನ್ಯಾಯ ಮಂಡಳಿಗಳು. ಈಗೇನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಇದೆ, ಬೇರೆ ಬೇರೆ ಟ್ರಿಬ್ಯುನಲ್ಸ್ ಅನ್ನೆಲ್ಲ ಯಾವಾಗ ತಗೊಂಡ್ಬಂದ್ರು, ಈ ಪಾರ್ಟ್ 14A ನಲ್ಲಿ ತಗೊಂಡ್ ಬಂದ್ರು. ಇದು ಅಮೆಂಡ್ಮೆಂಟ್ ಮಾಡಿದ್ರ ಮುಖಾಂತರ, ಇದು ಇಂಪಾರ್ಟೆಂಟ್, ನಿಮ್ಗೆ ಇಂಪಾರ್ಟೆಂಟ್ ತಗೊಳ್ಳಿ. ಟ್ರಿಬ್ಯುನಲ್ ಸಪರೇಟ್ ಚಾಪ್ಟರ್ ಇದೆ, ಡೋಂಟ್ ವರಿ, ವಿಲ್ ಬ್ರಿಂಗ್. ಎಲೆಕ್ಷನ್ಸ್ ಸಪರೇಟ್ ಚಾಪ್ಟರ್ ಇದೆ, ಪಾರ್ಟ್ 15 ಎಲೆಕ್ಷನ್ಸ್. ಪಾರ್ಟ್ 16 ವಿಶೇಷ ಮೀಸಲಾತಿಗಳು, ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಮೀಸಲಾತಿಗಳು, ಎಸ್ಪೆಷಲಿ SC, ST ಮತ್ತೆ ಆಂಗ್ಲೋ ಇಂಡಿಯನ್. ಆಂಗ್ಲೋ ಇಂಡಿಯನ್ ತೆಗೆದಾಕಿದ್ದಾರೆ, ಅದು ಹೇಳ್ತೀನಿ, ಅದು ಬಂದಾಗ. ಆಂಗ್ಲೋ ಇಂಡಿಯನ್ ತೆಗೆದಾಕಿದ್ದಾರೆ, ಅದಿಲ್ಲ. ಆಂಗ್ಲೋ ಇಂಡಿಯನ್ಗೆ ಇಬ್ರು ಆಂಗ್ಲೋ ಇಂಡಿಯನ್ ಲೋಕಸಭೆಯಲ್ಲಿ, ಒಬ್ರು ಆಂಗ್ಲೋ ಇಂಡಿಯನ್ ರಾಜ್ಯ ಸರ್ಕಾರದಲ್ಲಿ ನೇಮಕ ಮಾಡ್ಬೇಕಂತ ಇತ್ತು, ಅಂದ್ರೆ ನಾಮಿನೇಷನ್ ಮಾಡಿ ನಾಮನಿರ್ದೇಶನ ಮಾಡ್ಬೇಕಂತಿತ್ತು, ಅದನ್ನ ತೆಗೆದಾಕಿದ್ದಾರೆ. ಈಗ ಆಂಗ್ಲೋ ಇಂಡಿಯನ್ ಅನ್ನೋದು ಇಲ್ಲ. ಓಕೆ, ಪಾರ್ಟ್ 17 ಯಾವುದು, ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆಗಳು, ಅಧಿಕೃತ ಭಾಷೆಗಳು. ಪಾರ್ಟ್ 18 18ನೇ ಭಾಗ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪವರ್, ತುರ್ತು ಪರಿಸ್ಥಿತಿ. ಓಕೆ, ಪಾರ್ಟ್ 19 ಮಿಸಲ್ನಿಯಸ್, ಪಾರ್ಟ್ 19 ಮಿಸಲ್ನಿಯಸ್. ಬೇರೆ ಏನಾದ್ರೂ ವಿಷಯಗಳಿದ್ರೆ, ಸಂವಿಧಾನಿಕ ವಿಷಯಗಳು, ಅದನ್ನ ಮಿಸಲ್ನಿಯಸ್ ಅಲ್ಲಿ ಏನ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಪಾರ್ಟ್ 20 ತಿದ್ದುಪಡಿ, ಅಮೆಂಡ್ಮೆಂಟ್. ಇದನ್ನ ನೋಡ್ಕೊಳ್ಳಿ, ಎಷ್ಟೇ ಪಾರ್ಟ್ ಅಂತ ಕೇಳ್ತಾರೆ ಇದನ್ನ. ಓಕೆ, ಇದು ಇಂಪಾರ್ಟೆಂಟ್ ನನಗೆ. 20ನೇ ಪಾರ್ಟ್ ಅಲ್ಲಿ ಇದೆ, ಸಂವಿಧಾನಿಕ ತಿದ್ದುಪಡಿ. ಆರ್ಟಿಕಲ್ ಏನು, 368 ಗೊತ್ತಿದೆ, ಅವಾಗಲೇ ಹೇಳಿದೆ ನಿಮಗೆ. ಓಕೆ, ನೆಕ್ಸ್ಟ್
ಪಾರ್ಟ್ 21 ಏನಂತಂದ್ರೆ ತಾತ್ಕಾಲಿಕ ಮತ್ತು ವಿಶೇಷ ನಿಬಂಧನೆಗಳು. ಏನಾದ್ರು ಟೆಂಪ್ರರಿ ಪ್ರಾವಿಷನ್ಸ್, ಟೆಂಪ್ರರಿ ಅಂಡ್ ಸ್ಪೆಷಲ್ ಪ್ರಾವಿಷನ್ಸ್ ಅಂತ ಇದ್ರೆ ಅದನ್ನ ಪಾರ್ಟ್ 21 ಇದರಲ್ಲಿ ಹಾಕ್ತಾರೆ. ಓಕೆ, ಪಾರ್ಟ್ 22 ಓಕೆ, ಹಿಂದಿ ಅಧಿಕೃತ ಪಠ್ಯ. ಹಿಂದಿಗೆ ಒಂದಿಷ್ಟು ಏನ್ ಮಾಡ್ಬೇಕು, ವಿಶೇಷ ಸವಲತ್ತುಗಳನ್ನು ಕೊಡೋದು. ಓಕೆ, ಸಂವಿಧಾನ ಯಾವ ತರ ಪ್ರಾರಂಭ ಆಗಿದೆ ಏನು ಅನ್ನೋದನ್ನೆಲ್ಲವನ್ನು ಇದರಲ್ಲಿ ಇದೆ. ಪಾರ್ಟ್ 22 ಇದಿಷ್ಟು ಸಂವಿಧಾನದ ಭಾಗಗಳು. ಓಕೆ, ಪ್ರತಿಯೊಂದು ಭಾಗವನ್ನ ನಾವು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಭಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲವನ್ನು ನೋಡ್ತಾ ಹೋಗೋಣ. ಶೆಡ್ಯೂಲ್ಸ್ ಕೂಡ ಅಲ್ಲಲ್ಲಿ 5th ಶೆಡ್ಯೂಲ್, 6th ಶೆಡ್ಯೂಲ್, SC ST ರಿಸರ್ವೇಶನ್, ಇವೇನು SC ST ಆಂಗ್ಲೋ ಇಂಡಿಯನ್ ರಿಸರ್ವೇಶನ್ ಇದೆಯಲ್ಲ ಅದೆಲ್ಲ ಲೋಕಸಭಾ, ರಾಜ್ಯಸಭಾ, ರಾಜ್ಯ ಸರ್ಕಾರ ಅದು ಹೇಳ್ಬೇಕಾದ್ರೆ ಅದ್ರಲ್ಲಿ ಕವರ್ ಆಗಿ ಹೋಗುತ್ತೆ. ಓಕೆ, ಒಂದಿಷ್ಟು ಇಂಟಿಗ್ರೇಟೆಡ್ ಕವರ್ ಆಗುತ್ತೆ, ಒಂದಿಷ್ಟು ಸಪರೇಟ್ ಪಾರ್ಟ್ಸ್ ಗಳನ್ನೇ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಟುಮಾರೋ ವಿಲ್ ಸ್ಟಾರ್ಟ್ ಫಂಡಮೆಂಟಲ್ ರೈಟ್ಸ್. ಇದಕ್ಕೆ ನನಗೆ 2 ರಿಂದ 3 ಕ್ಲಾಸ್ ಬೇಕಾಗುತ್ತೆ. ಯಾಕಂದ್ರೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಫಂಡಮೆಂಟಲ್ ರೈಟ್ಸ್ ನ ಇನ್ ಡೀಟೇಲ್ ಆಗಿ ಹೇಳ್ಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇರುತ್ತೆ ಹೇಳ್ಬೇಕು, ರಿಸರ್ವೇಶನ್ ಬರುತ್ತೆ ಅದನ್ನು ಕೂಡ ಇಲ್ಲೇ ಹೇಳ್ಬಿಡ್ಬೇಕು. ಇಂದಿರಾ ಸಾನಿ ಕೇಸಸ್ ಎಲ್ಲ ಬರುತ್ತೆ ರಿಸರ್ವೇಶನ್ಗೆ. ಈಗೆಲ್ಲ ಒಳ ಮೀಸಲಾತಿ ಇದೆ, ಅದನ್ನು ಕೂಡ ಇಫ್ ಪಾಸಿಬಲ್ ಅದನ್ನು 1-2-3 ಪಾಯಿಂಟ್ಸ್ ಗಳನ್ನ ಹೇಳ್ಬೇಕಾಗತ್ತೆ. ಎಲ್ಲವನ್ನು ನಾವು ಹೇಳ್ಬೇಕು, ಯಾವ್ದನ್ನು ಮಿಸ್ ಮಾಡೋ ಹಾಗಿಲ್ಲ. ಇನ್ ಡೀಟೇಲ್ ಆಗಿ KS ಲೆವೆಲ್ಗೆ ಮಾಡೋಣ, ಎಲ್ಲ ಎಕ್ಸಾಮ್ಸ್ಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನ ಮಾಡಿ ಡೆಫಿನೆಟ್ಲಿ ಎಲ್ಲ ಯಾವ ಎಕ್ಸಾಮ್ ಬಂದ್ರು ನೀವು ಮಾಡ್ತೀರಿ. ಫಂಡಮೆಂಟಲ್ ರೈಟ್ಸ್ ಏನ್ ಕೇಳಿದ್ರು ನೀವು ತಪ್ಪು ಮಾಡಬಾರ್ದು, ಆ ರೀತಿಯಾಗಿ ನಾವು ಹೇಳ್ಕೊಡ್ತೀವಿ. ಆಯ್ತಾ? ಸೊ ಇದಿಷ್ಟು ನಮ್ದು ಇವತ್ತಿನ ಕ್ಲಾಸು. ಟುಮಾರೋ ವಿಲ್ ಡಿಸ್ಕಸ್ ಫಂಡಮೆಂಟಲ್ ರೈಟ್ಸ್. ಈವ್ನಿಂಗ್ ವಿಲ್ ಹ್ಯಾವ್ ಹಿಸ್ಟ್ರಿ ಕ್ಲಾಸ್. ನಮ್ಮ ವಿಜಯ್ ಏನು ಆಪ್ ಅಲ್ಲಿ ಲೈವ್ ಅಲ್ಲಿ ಇರುತ್ತೆ ಹಿಸ್ಟ್ರಿ ಕ್ಲಾಸು, ಅದನ್ನ ನೀವು ಜಾಯಿನ್ ಆಗಿ. ಆಯ್ತಾ? ಸೊ ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಏನಾದ್ರು ಕಮೆಂಟ್ ಹಾಕಿ. 10 seconds ಐ ವಿಲ್ ಗಿವ್ ಟೈಮ್. ಓಕೆ, ನಾಳೆ ಫಂಡಮೆಂಟಲ್ ರೈಟ್ಸ್ ಏನಾದ್ರು ಇದೆಯಾ ಡೌಟ್ಸು? ಎನಿ ಡೌಟ್ಸ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕೈಂಡ್ಲಿ ಕಮೆಂಟ್. ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾರಿಟಿ ಕೊಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದೆಯಾ? ಇಲ್ವಾ? ಓಕೆ, ಡನ್. ಸೊ ಈವ್ನಿಂಗ್ ಹಿಸ್ಟ್ರಿ ಕ್ಲಾಸ್ ಇರುತ್ತೆ ಅರೌಂಡ್ 8:30 ಹಾಗೆ, ನಿನ್ನೆ ಹಾಗೆ. ಓಕೆ, ಜಾಯಿನ್ ಆಗಿ. ಸ್ವದೇಶಿ ಮೂವ್ಮೆಂಟ್ ಬಹಳ ರಸವತ್ತಾಗಿ ತುಂಬಾ ಚೆನ್ನಾಗಿರುತ್ತೆ. ವಿಲ್ ಡಿಸ್ಕಸ್ ಸ್ವದೇಶಿ ಮೂವ್ಮೆಂಟ್ ನ ಡಿಸ್ಕಸ್ ಮಾಡ್ತೀನಿ. ಆಯ್ತಾ? ಎಂಡ್ ಮಾಡ್ತೀನಿ ಇಲ್ಲಿ ಕ್ಲಾಸು. ಥ್ಯಾಂಕ್ ಯು.